ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸಿದ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಆದ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರಾಡಕ್ಟ್ ಟ್ರೈನಿಂಗ್. ಈ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವರು DX ನಲ್ಲಿ ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು DX ಮುಖಾಂತರ ಫ್ರೀಯಾಗಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಅವರ ಟೀಮಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600 ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸುವವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DX ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ, ಸೀನಿಯರ್ ಕ್ರೌನ್ ಡೈಮಂಡ್ ಇವರು ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಇದ್ದಾರೆ. ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಪ್ರತಿಯೊಬ್ಬರಿಗೂ ಗುಡ್ ಮಾರ್ನಿಂಗ್. ನಾವು ಮಳೆಗಾಲ ಜೂನ್ ತಿಂಗಳಲ್ಲಿ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಆರೋಗ್ಯ, ಭಾಗ್ಯ, ನೆಮ್ಮದಿ ಸಿಗಲಿ ಅಂತ ನಾವು ಹಾರೈಸ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಗುರುವಾರ ನಾವು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಇರ್ತೀವಿ. ಸೊ ಮಾರ್ಕೆಟಿಂಗ್ ಪ್ಲಾನ್ ಹೇಳುವವರು ನಿನ್ನೆ ಬೇರೆ ಕಾರಣಾಂತರದಿಂದ ಬರ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಸೊ ಅದರಿಂದ ಹೊಸ ಪ್ರಾಡಕ್ಟ್ ಅನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೊಸ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಇನ್ನೊಂದು ಪ್ರಾಡಕ್ಟ್ ನಮ್ಮ ಹತ್ರ ಇಂಟ್ರೊಡ್ಯೂಸ್ ಮಾಡಿದ್ದು ಕಂಪನಿ ಲಾಸ್ಟ್ ಮಂತ್ ಇಂಟ್ರೊಡ್ಯೂಸ್ ಮಾಡಿದೆ. ಇಟ್ ಇಸ್ ಕಾಲ್ಡ್ DX ನ್ಯೂರೋ ಕೇರ್. ನ್ಯೂರೋ ಅಂದ್ರೆ ಏನು, ಯಾರಾದ್ರೂ ಹೇಳ್ಬೋದಾ? ನ್ಯೂರೋ ಅಂದ್ರೆ ಏನು? ನ್ಯೂರಾಲಜಿ, ನ್ಯೂರೋ ನರವ್ಯೂಹ ಸಂಬಂಧಪಟ್ಟದ್ದು. ನರವ್ಯೂಹ ಸರ್, ನರವ್ಯೂಹ. ಓಕೆ, ಇನ್ನು ಯಾರಾದ್ರೂ ಕರೆಕ್ಟ್ ಹೇಳ್ಬೋದಾ ಅರ್ಥ ಆಗುವ ಹಾಗೆ? ನ್ಯೂರೋ ನರಮಂಡಲಕ್ಕೆ ಸಂಬಂಧಪಟ್ಟಂತ ವಿಷಯ. ಓಕೆ, ರೈಟ್, ಕರೆಕ್ಟ್ ಇದೆ. ನರಮಂಡಲಕ್ಕೆ ಸಂಬಂಧಪಟ್ಟ ವಿಷಯ. ರೈಟ್. ಕಂಪನಿ ಏನ್ ಹೇಳ್ತದೆ ಅಂದ್ರೆ ಆ ನರಮಂಡಲವನ್ನು ಕ್ಯಾರ್ ಮಾಡುವಂತ ಈ ಪ್ರಾಡಕ್ಟ್. ಏಕೆಂದ್ರೆ ನರಮಂಡಲ ಇಡೀ ಬಾಡಿಯಲ್ಲಿ ಇದೆ ಅಲ್ಲ, ಈಗ ಒಂದ್ ಕಡೆ ಇಲ್ಲ, ಇಡೀ ಬಾಡಿಯಲ್ಲಿ ಇದೆ. ಯಾಕಂದ್ರೆ ನಿಮ್ಗೆ ಸೆನ್ಸೇಷನ್ ಇದೆ ಅಂತ ಹೇಳಿದ್ರೆ ನೀವು ಮುಟ್ಟಿದ್ರ ಕೂಡಲೇ ನಿಮ್ಗೆ ಏನ್ ಗೊತ್ತಾಗ್ಬಿಡ್ತದೆ, ಓ ಇದು ಅಂತ. ಕೆಲವರು ಕಣ್ಣು ಮುಚ್ಚಿ ಮುಟ್ಟಿದ್ರು ಕೂಡ ಹೇಳ್ತಾರೆ. ಅಂದ್ರೆ ನರಮಂಡಲ ಅಷ್ಟು ಶೂಡ್ ಆಗಿದೆ ಅಂತ ಅರ್ಥ. ನಮ್ಗೆ ಏನು ಸೆನ್ಸೇಷನ್ ಪವರ್ ಇದೆ, ಅದನ್ನ ಕ್ಯಾರ್ ಮಾಡ್ಲಿಕ್ಕೆ. ಈಗ ಎಷ್ಟೋ ಜನರಿಗೆ ನಮ್ನೆಸ್ ಬರ್ತದೆ, ಎಷ್ಟೋ ಜನರಿಗೆ ಆ ವಿಷಯನೇ ಗೊತ್ತಾಗೋದಿಲ್ಲ, ಎಷ್ಟೋ ಜನರಿಗೆ ಮರೆತು ಹೋಗುವಂತಹದ್ದು, ಎಷ್ಟು ಜನರಿಗೆ ವಿಸಿಬಿಲಿಟಿ ಪ್ರಾಬ್ಲಮ್ಮು, ಎಷ್ಟು ಜನರಿಗೆ ಕಿವಿ ಸರಿ ಕೇಳುವುದಿಲ್ಲ, ಎಷ್ಟು ಜನರಿಗೆ ಕೈ ನಡಕ ಬರ್ತದೆ, ಎಷ್ಟು ಜನರಿಗೆ ಮರವು ಜಾಸ್ತಿ ಆಗುವಂತಹದ್ದು. ಇದೆಲ್ಲ ನರಮಂಡಲಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ನೋಡಿ. ಇದು ನಾನು ಜಸ್ಟ್ ಒಂದು ಬಾಯಾಗಿ ಹೇಳ್ತದೆ, ಒಳಗಡೆದು ಇನ್ನೂ ಪ್ರಾಬ್ಲಮ್ ಇದೆ. ಅದನ್ನ ನೋಡೋಣ ಒಳಗಡೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ಅದನ್ನ ಹೇಗೆ ಟೇಕ್ ಕೇರ್ ಮಾಡೋದು. ಕೆಲವೊಂದು ನೀವು ಟೇಕ್ ಕೇರ್ ಮಾಡ್ಬೋದು, ಆದ್ರೆ ಕೆಲವೊಂದನ್ನು ಟೇಕ್ ಕೇರ್ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಎಲ್ಲಿದೆ ನಮ್ಮ ಮನಸ್ಸು? ಎಲ್ಲಿದೆ ಮನಸ್ಸೆಲ್ಲಿದೆ? ಎಲ್ಲಾ ಸೆಲ್ಸ್ ಅಲ್ಲೂ ಇದೆ ಸರ್, ಎಲ್ಲಾ ಕಡೆಗೂ ಇದೆ. ಎಲ್ಲಾ ಸೆಲ್ಸ್ ಅನ್ನು ಇದೆ, ಎಲ್ಲಾ ಕಡೆನೂ ಇದೆ. ಸೊ ಇನ್ನು ಯಾರಾದ್ರೂ ಹೇಳ್ಬೋದಾ ನಮ್ಮ ಮನಸ್ಸು ಎಲ್ಲಿದೆ? ನೀವು ಹೇಳಿದ್ರೆ ಕಣ್ಣೆಲ್ಲಿದೆ, ಓ ಇಲ್ಲಿ ಕಣ್ಣಿದೆ ಹೇಳ್ತೀರಿ. ಕಿವಿಯಲ್ಲಿದೆ, ಈ ಕಿವಿ ಇಲ್ಲಿದೆ ಅಂತ ಹೇಳ್ತೀರಿ. ಕೂದಲು ಇಲ್ಲಿದೆ, ಹೃದಯ ಇದೆ ಅಂತ ಹೇಳ್ತೀರಿ. ಹೌದು. ಮನಸ್ಸೆಲ್ಲಿದೆ? ನಮ್ಮೊಳಗೆ, ನಮ್ಮ ಆತ್ಮ ನಮ್ಮೊಳಗೆ ಇರುತ್ತೆ. ಅಷ್ಟೇ ಹೇಳ್ಬೋದು, ಅಷ್ಟೇ. ಜಾಸ್ತಿ ಹೇಳೋದು ಬ್ರೈನ್ ಅಲ್ಲಿ ಇದೆ ಹೇಳ್ತಾರೆ. ಓಕೆ, ಇಲ್ಲ ಸರ್, ತಪ್ಪು ಸರ್. ಎಲ್ಲಾ ಸೆಲ್ಸ್ ಅಲ್ಲೂ ಇದೆ ಸರ್, ಎಲ್ಲಾ ಸೆಲ್ಸ್ ಅಲ್ಲೂ ಇದೆ. ಎಲ್ಲಾ ಸೆಲ್ಸ್ ಅಲ್ಲೂ ಇದೆ. ಓಕೆ, ಇನ್ನು ಏನಾದ್ರೂ ಹೇಳಿಕೆ? ಯಾಕೆಂದ್ರೆ ತಮ್ಮ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರು ಹೇಳ್ಬೋದು. ಏನು ಎಲ್ಲ ನಿಮ್ಗೆ ರೈಟ್ಸ್ ಇದೆ. ಸೊ ಎಲ್ಲಿದೆ ಮನಸ್ಸು, ಎಲ್ಲಿದೆ ಅಂತ. ಗುಡ್ ಮಾರ್ನಿಂಗ್, ಹೇಳಿ. ಮನಸ್ಸು ಆತ್ಮದಲ್ಲಿ, ಮನಸ್ಸು, ಬುದ್ಧಿ, ಸಂಸ್ಕಾರ ಇವು ಆತ್ಮದಲ್ಲಿ 3 ಇರ್ತಾವ ಸರ್. ಆತ್ಮದಲ್ಲಿ. ಆತ್ಮ ಎಲ್ಲಿದೆ? ಆತ್ಮ ಹಣೆಯ ಮಧ್ಯದಲ್ಲಿ ಇದೆ ಸರ್. ದೇಹದಲ್ಲಿ ಸರ್, ಮನಸ್ಸು ದೇಹದಲ್ಲಿ ಇರುತ್ತೆ ಸರ್. ಓಕೆ, ಮನಸ್ಸು ದೇಹದಲ್ಲಿ ಇರ್ತದೆ. ಯಾರಿದು ಗೆರೆ ಹಾಕ್ತಾ ಇದಾರಲ್ಲ, ಕೆಂಪು ಗೆರೆ ಹಾಕ್ತಾ ಇದ್ದಾರೆ. ಗೆರೆ ಹಾಕೋದ್ರಲ್ಲಿ ಬಾರಿ ಎಕ್ಸ್ಪರ್ಟ್ ಇರ್ಬೇಕು ಅವರು. ಇದು ಒಂದು ಕೆಲಸನೇ ನಮಗೆ, ಗೆರೆ ತೆಗೆಯುವುದು. ಓಕೆ, ಈಗ ನಿಮ್ಮ ಅಭಿಪ್ರಾಯವನ್ನ ನೀವು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನಾವು ಸಬ್ಜೆಕ್ಟಿಗೆ ಹೋಗೋಣ. ಮನಸ್ಸಿದೆಯಲ್ಲ, ತುಂಬಾ ಒಂದು ಏನು ಅಂತ, ಅದು ನಮ್ಮ ಯೋಚನೆಗೆ ನಿಲುಕದ್ ಅಂತದ್ದು. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಮನಸ್ಸಿನ ನಾವು ಸಿಂಗಾಪುರದಲ್ಲಿ ಹೋಗಿದ್ವಿ. ಈಗ ಸಿಂಗಾಪುರದಲ್ಲಿ ಇದ್ದೀನಿ ನೋಡಿ ನಾನು. ಯಾಕಂದ್ರೆ ಅಲ್ಲಿ ನೋಡಿ ಸಂತೋಷ, ಎಂತ ಒಂದು ವ್ಯೂ ಅಲ್ಲಿ, ಅದು ನೆನಪಾಗ್ಬಿಡ್ತದೆ. ಇನ್ನು ಸೀದಾ ನಾನು ಈಗ ಹೊಡೆದ್ರೆ ಚೀನಾದಲ್ಲಿ ನಾವು ಒಂದು ಹೋಟೆಲಿಗೆ ಹೋಗಿದ್ದೀವಿ.
ಅಲ್ಲಿ ಎಲ್ಲ ಏನು ದೊಡ್ಡ ದೊಡ್ಡ ಏನ್ ಹೇಳ್ತಾರೆ, ಈ ಕೆರೆ ತರ ಗಾಜಿದ್ದು ಮಾಡಿಟ್ಟಿದ್ದಾರೆ. ಅದ್ರ ಒಳಗಡೆ ಡಿಫರೆಂಟ್ ಟೈಪ್ಸ್ ಆಫ್ ಮೀನುಗಳು ಬೇರೆ ಬೇರೆ ತರದ ಇಟ್ಟಿದ್ದಾರೆ. ಅದು ಅಲ್ಲಿ ಹೋಯ್ತು ನೋಡಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಮನಸ್ಸು ಹೆಂಗೆ ಎಲ್ಲಿ ಹೋಗ್ತದೆ, ಹೇಗ್ ಮಾಡ್ತದೆ. ಮನಸ್ಸು ನಮ್ಮ ಇದಕ್ಕೆ ನಿಲುಕದ್ದು, ಇದು ಎಲ್ಲಿದೆ ಯಾರಿಗಿದೆ ಎಂದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ವರ್ಗ ಹೀಗಿದೆ ಅಂತ ಇಮ್ಯಾಜಿನೇಷನ್ ಕೂಡ ಮಾಡ್ಬೋದು ಸರ್. ನೋಡಿ, ಒಳ್ಳೆ ಒಂದು ಉದಾಹರಣೆ ಕೊಟ್ಟು, ನೀವು ಇಲ್ಲಿ ಸ್ವರ್ಗದಲ್ಲಿ ಇದ್ದ ಹಾಗೆ ನೀವು ಯೋಚನೆ ಮಾಡ್ಬೋದು. ಸ್ವರ್ಗ ಈ ತರ ಇದ್ದಾರೆ, ನಾನು ಅಲ್ಲಿ ಸ್ವರ್ಗದಲ್ಲಿ ಮೇಲೆ ದೇವೇಂದ್ರ ಹತ್ರ ಕುತ್ಕೊಂಡಿದ್ದೀನಿ, ಯೋಚನೆ ಮಾಡ್ಬೋದು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಮೊನ್ನೆ ಗುಜರಾತ್ ಅಲ್ಲಿ ಕ್ರಿಕೆಟ್ ಆಯ್ತು, ಎಂತ ಒಂದು ಕ್ರಿಕೆಟ್, ಜಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ಮನಸ್ಸುಂಟಲ್ಲ ನಿಮ್ಮ, ಇದು ಕಂಟ್ರೋಲ್ ಅಲ್ಲಿ ಮಾಡದೇ ಇರುವಂತದ್ದು. ಅದು ಅದಕ್ಕೆ ನೋಡಿ, ಅದೇ ಪ್ರಾಬ್ಲಮ್ ಆಗೋದು ಅದೇನೆ. ಅದಕ್ಕೇನಾದ್ರೂ ಮನಸ್ಸಿಗೆ ತೊಂದರೆಗಳಾದ್ರೆ, ಮನಸ್ಸಿನ ಭಾವನೆಗಳಿಗೆ ಎಫೆಕ್ಟ್ ಆದ್ರೆ, ಅದು ಸಹ ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಕೊಟ್ಬಿಡ್ತದೆ. ಇದು ಭಾವನೆಗಳನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡೋದು, ಯಾವ ರೀತಿ ನಾವು ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು, ಅದನ್ನ ನಾವು ಯಾವ ರೀತಿ ಸಮಜಾಯಿಸುವುದು, ಇದೆಲ್ಲ ನಮ್ಗೆ ಈ ಬ್ರೈನ್ ಮತ್ತೆ ಈ ಮೈಂಡ್ಗೆ ಬರ್ತದೆ. ಆನಂದ್ ಮಸ್ಲಿ ಅವರೇ ಹೇಳಿ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ಡಿಎಕ್ಸನ್ ಫ್ಯಾಮಿಲಿ. ಇದು ಎಲ್ಲ ಏನೇನೋ ಬಹಳಷ್ಟು ಹೇಳ್ಯಾರ, ಯಾವ ಕನ್ಫರ್ಮ್ ಇಲ್ಲ ಸರ್. ನನಗನ್ಸಿದ್ ಹೇಳ್ತೀನಿ. ಮೆದುಳು, ಹೃದಯ ಮತ್ತು ಗಟ್ಟು ಅಂದ್ರ ದೊಡ್ಡ ಕರಳು, ಚಿಕ್ಕ ಕರಳು, ಈ ಮೂರಕ್ಕೂ ಲಿಂಕ್ ಐತ್ರಿ ಸರ್ ಬಾಡಿ ಒಳಗ. ಇವು ಮೂರಕ್ಕೂ ಲಿಂಕ್ ಅದ. ಇವು ಮೂರು ಕೂಡ್ಸೆ ಮನಸ್ಸಿನ ಕೆಲಸ ಮಾಡ್ತಾವ್. ಮೂರು ಕೂಡ್ಸೆ ಮಾಡ್ತಾವ್ ಇವು. ಓಕೆ, ನಮ್ಗೆ ಅನಿಸ್ತದ ಹಂಗ. ಬಟ್ ಮನಸ್ಸು ಅಂತ ಹೇಳಿ ಏನ್ ಸೆಪರೇಟ್ ಇಲ್ರಿ, ಅದು ಸೆಪರೇಟ್ ಇಲ್ಲ ಅದು. ಬಟ್ ಇವು ಮೂರು ಅದೇ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟದ್ದು ಇವು. ಮೆದುಳು, ಹೃದಯ ಮತ್ತು ನಮ್ಮ ಕರಳು. ಓಕೆ, ಹ್ಞೂ ಸರ. ಅಂದ್ರ ಗಟ್ ಇಸ್ ಎ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರ. ಅದಕ್ಕ ಇವು ಮೂರಕ್ಕೂ ಲಿಂಕ್ ಅದ ರೀ, ಒಂದೇ ಲಿಂಕ್ ಅದ ಒಳಗ ಬಾಡಿ ಒಳಗ. ಮೋಸ್ಟ್ಲಿ ಇವು ಮೂರು ಕೂಡಿ ಆ ಕೆಲಸ ಮಾಡ್ತಾವ್, ಮಂಗನಾಟ ರೀ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಆನಂದ್ ಮಸ್ಲಿ ಅವರೇ. ಸೊ ಈಗ ಇನ್ ಜನರಲ್ ಸೈಂಟಿಫಿಕಲಿ ನಾವು ಹೋಗೋಣ, ಯಾಕೆಂತ ಹೇಳಿದ್ರೆ ಅದನ್ನೇ ನಾವು ನಂಬಬೇಕಾಗ್ತದೆ. ಸೊ ಓಕೆ, ನ್ಯೂರೋ ಕೇರ್ ಕ್ಯಾಪ್ಸೂಲ್ಸ್, ನ್ಯಾಚುರಲ್ ಸಪೋರ್ಟ್ ಫಾರ್ ಎ ಕಾಮ್ ಮೈಂಡ್. ನಿಮ್ಮ ಮನಸ್ಸು ವಿಚಿತ್ರ, ಆಗ ಹೇಳಿದ್ರಲ್ಲ ಮಂಗನ್ ಟೈಪ್, ಮಂಗ ಆ ತರ ಮೈಂಡ್. ಸ್ಕ್ರೀನ್ ಬರ್ತಿಲ್ಲ ಸರ್. ಓ, ಬರ್ಲಿಲ್ವಾ? ಒನ್ ಮಿನಿಟ್ ಬಂದಿದೆಯಲ್ಲ. ಬಂದಿದೆ ಸರ್, ಒಂದೇ ಸ್ಕ್ರೀನ್ ಅದ, ಅದು ಮೂವ್ ಆಗಿಲ್ಲ ಅಷ್ಟೇನಾ? ಓಕೆ. ಸೊ ಈಗ ನಾನು ಇದನ್ನು ಹೇಳಿ ಹೋಗ್ಬೇಕಲ್ಲ, ಬ್ಯಾಲೆನ್ಸ್ಡ್ ಮೂಡ್. ನಿಮ್ಮ ಮೈಂಡ್ ಕಾಮ್ ಆಗ್ಬೇಕಲ್ಲ, ಕಾಮ್ ಇರಬೇಕು. ಮೈಂಡ್ ಏನಾದ್ರೂ ನಿಮ್ಗೆ ವಿಚಲಿತ ಆದ್ರೆ ನಿಮ್ಗೆ ಸಿಟ್ಟು ಬರ್ತದೆ, ಸಿಡುಕು ಬರ್ತದೆ, ಪೆಟ್ಟು ತಿನ್ಸ್ಬಿಡ್ತೀರಿ. ಸೊ ಈ ಮೈಂಡ್ ನಾವು ಕಾಮ್ ಆಗಿ ಇಟ್ಟಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಯಾರ ಮೈಂಡ್ ಕಾಮ್ ಇದ್ದವರೆಲ್ಲ ಕೈ ಎತ್ತಿ ನೋಡಿ, ಎಷ್ಟು ಜನರ ಮೈಂಡ್ ಕಾಮ್ ಆಗಿದೆ, ಏನೇನು ತೊಂದರೆ ಇಲ್ಲ, ಆರಾಮಿದ್ದೀನಿ ಅಂತ. ಯಾರಿಲ್ಲ. ನಮ್ಮ ಒಂದು ಇವರಿದ್ದಾರೆ, ನಮ್ಮ ಕರಿಹೊಳೆ ಅವರೊಬ್ರು ಕಾಣ್ಬೋದು ನನಗೆ. ಅವರ ಮೈಂಡ್ ನೋಡಿ, ಅವ್ರ ಹತ್ರ ಕೇಳಿ, ಅದ್ರ ಬಗ್ಗೆ ಹೇಳ್ತಾರೆ. ಬ್ಯಾಲೆನ್ಸ್ಡ್ ಮೂಡ್. ಓಕೆ, ಆನಂದ್ ಮಸ್ಲಿ ಅವರೇ, ನಿಮ್ಗೆ ಕಾಮ್ ಇರ್ಬೋದು. ಓಕೆ, ಹೇಳಿ. ಸರ, ಜಗತ್ತಿನಾಗ ಹುಟ್ಟಿದ ಯಾವ ಮನುಷ್ಯನ ಮೈಂಡ್ ಕಾಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದ ಒಂದು ಎಕ್ಸಾಂಪಲ್ ಅಂದ್ರ ಗಾಳಿಗೆ ಇಟ್ಟ ದೀಪ. ಅದು ಹೊಯ್ದಾಡ್ತಾ ಇರ್ತದೆ ಯಾವಾಗ್ಲೂ, ನೇರವಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಅಂತದನ್ನ ಸಾಧನೆ ಮಾಡಿದವರು ಬಹಳ ಅಂದ್ರೆ ಏನೋ ಬುದ್ಧ, ಬಸವ ಅಂತವ್ರು ಎಲ್ಲಿಗೋ ವೆರಿ ವೆರಿ ಲಿಮಿಟೆಡ್ ಪರ್ಸನ್ಗಳು ಇರಬಹುದು. ಅವ್ರಿಗೂ ಕೂಡ ಮನಸ್ಸು ಚಂಚಲ ಆಗ್ತಾ ಇತ್ತು ಅಂತ ನನಗನ್ಸ್ತದೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಕಾಮ್ ಮೈಂಡ್ ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಅದರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ಹೇಳಿದ್ರು ನೋಡಿ, ಯಾರು ಇಲ್ಲ, ಆದ್ರೆ ಅದಕ್ಕೆ ಒಂದು ಕಂಪನಿ ಪ್ರಾಡಕ್ಟ್ ಅನ್ನ ತಂದಿದೆ, ಮೈಂಡ್ ಅನ್ನ ಕಾಮ್ ಮಾಡಿ ಇಡ್ಲಿಕ್ಕೆ. ನ್ಯಾಚುರಲ್ ಸಪೋರ್ಟ್ ಫಾರ್ ಎ ಕಾಮ್ ಮೈಂಡ್, ಬ್ಯಾಲೆನ್ಸ್ಡ್ ಮೂಡ್. ನಿಮ್ಮ ಮೈಂಡ್ ಬ್ಯಾಲೆನ್ಸ್ ಆಗಿರ್ಬೇಕು. ಅದು ಆ ಕಡೆ ಈ ಕಡೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕು, ಏನ್ ಬರಿಬೇಕು, ಏನ್ ಓದ್ಬೇಕು, ಏನ್ ಅಂತಿಲ್ಲ. ಅದು ಬ್ಯಾಲೆನ್ಸ್ಡ್ ಇದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅಂಡ್ ಡೈಲಿ ಮೆಂಟಲ್ ವೆಲ್ನೆಸ್. ದಿನಂಪ್ರತಿ ನಾವು ಆರೋಗ್ಯವಾಗಿ ಇರಬೇಕು. ಮನಸ್ಸಿನಲ್ಲಿ ಆರೋಗ್ಯ ಇರಬೇಕು, ಬಾಡಿಯಲ್ಲಿ ಆರೋಗ್ಯ ಬೇಕು, ಹೊರಗಡೆ ಆರೋಗ್ಯ ಬೇಕು, ಎಲ್ಲ ಆರೋಗ್ಯ ಬೇಕು. ಅದು ಬ್ಯಾಲೆನ್ಸ್ ಆಗಿರ್ಬೇಕು. ಅದಕ್ಕೆ ಮನಸ್ಸೇ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕಾಮ್ ಮೈಂಡ್, ಬ್ಯಾಲೆನ್ಸ್ಡ್ ಮೂಡ್ ಅಂಡ್ ಮೆಂಟಲ್ ವೆಲ್ನೆಸ್ಗೋಸ್ಕರ ನ್ಯೂರೋ ಕೇರ್ ಅಂತ ಒಂದು ಹೊಸ ಪ್ರಾಡಕ್ಟ್ ಅನ್ನ ಕಂಪನಿ ಲಾಂಚ್ ಮಾಡಿದೆ. ಇದ್ರ ಬಗ್ಗೆ
ಪುನಃ ಇದು ಎಲ್ಲಿಂದ ತಂದಿದೆ? ಭಾವಪ್ರಕಾಶ್ ನಿಘಂಟುನಿಂದ ತಂದಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರೆ ಅದನ್ನೇ ಇಲ್ಲಿ ಮಿಕ್ಸ್ ಮಾಡಿ ಅದನ್ನ ಪೌಡರ್ ಮಾಡಿ ಅದನ್ನ ಇದರಲ್ಲಿ ಕ್ಯಾಪ್ಸುಲ್ ಆಗಿ ತಂದು ಕೊಟ್ಟಿದ್ದಾರೆ. ಇದು ಮೈಂಡ್ ಮೇಲೆ ವರ್ಕ್ ಆಗುವಂತ ಒಂದು ಪ್ರಾಡಕ್ಟ್. ಇದರಲ್ಲಿ 60 ಕ್ಯಾಪ್ಸುಲ್ಸ್ ಇದೆ. ದಿನಕ್ಕೆ ಬೆಳಿಗ್ಗೆ ಒಂದೊಂದು ತಗೊಂಡ್ರೆ ಸಾಕಾಗ್ತದೆ. ಅದು ಮುಂದೆ ನೋಡೋಣ. ಈಗ ನಮಗೆ ಇದನ್ನು ಯಾಕೆ ತಗೋಬೇಕು ಅಂತ ನೋಡೋಣ. ಸೊ ಈಗ ಬ್ರೈನ್ ಇನ್ಫೆಕ್ಷನ್ ಪ್ರಿವೆನ್ಷನ್. ಬ್ರೈನಿಗೆ ಇನ್ಫೆಕ್ಷನ್ ಆಗ್ತದಂತೆ ನೋಡಿ. ಹೇಗೆ? ವಾಶ್ ಹ್ಯಾಂಡ್ಸ್ ರೆಗ್ಯುಲರ್ಲಿ. ನೋಡಿ, ಆಗ ನಮ್ಮ ಆನಂದ್ ಮಸ್ಲಿ ಅವರು ಹೇಳಿದರು ಎಲ್ಲೆಂದಲ್ಲಿ ಕನೆಕ್ಷನ್ ಅಂತ. ವಾಶ್ ಹ್ಯಾಂಡ್ಸ್ ರೆಗ್ಯುಲರ್ಲಿ. ನಂಬರ್ 2, ಮೆನಿಂಗೋಕೋಕಾಲ್, ಫೆನಕೋಕೋಕಾಲ್ ಅಂಡ್ ಹಿಬ್ ವ್ಯಾಕ್ಸಿನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ತಗೊಳ್ತೀರಿ, ಆದರೆ ಇದರ ಪರಿಣಾಮ ಏನಂತ ಗೊತ್ತಿಲ್ಲ. ಸೊ ಎಲ್ಲಿಂದವರೆಗೆ ಹೋಗ್ತದೆ ಅಂತ ಗೊತ್ತಿಲ್ಲ. 1 ಮಿನಿಟ್, ಕಾಣೋದಿಲ್ಲ. ಓಕೆ, ಇನ್ನೊಂದು ಯೂಸ್ ಇನ್ಸೆಕ್ಟ್ ರೆಪಲೆಂಟ್ ಔಟ್ಡೋರ್ಸ್. ಹೊರಗಡೆ ನಾವು ಏನು ಇನ್ಸೆಕ್ಟ್ಸ್ ಇದೆಲ್ಲ ಹೊಡಿತೀವಲ್ಲ, ಜಿರಳೆ ಬರ್ದಿದ್ದಾಗೆ, ಅದು ಇಲಿ ಬರ್ದಿದ್ದಾಗೆ, ಆಮೇಲೆ ಹಲ್ಲಿ ಬರ್ದಿದ್ದಾಗೆ, ಮಸ್ಕಿಟೋ ಬರ್ದಿದ್ದಾಗೆ, ದಟ್ ಈಸ್ ಆಲ್ಸೋ ಪ್ರಾಬ್ಲಮ್. ಲಿಮಿಟ್ ಔಟ್ಡೋರ್ ಟೈಮ್ ವೆನ್ ಮಸ್ಕಿಟೋಸ್ ಆರ್ ಆಕ್ಟಿವ್ and avoid contact with the people who are sick. ಯಾರೆಲ್ಲ ಸಿಕ್ ಆಗಿದ್ದಾರೆ, ಯಾವ ಕಾಯಿಲೆ ಇದ್ದಾರೆ, ಆದಷ್ಟು ಅವರಿಗಿಂದ ಅವಾಯ್ಡ್ ಮಾಡಿ. ಆ್ಯಂಡ್ ವೇರ್ ಲಾಂಗ್ ಸ್ಲೀವ್ಸ್ ಆ್ಯಂಡ್ ಪ್ಯಾಂಟ್ಸ್ ಔಟ್ಡೋರ್. ಹೊರಗಡೆ ಹೋಗ್ಬೇಕಾದ್ರೆ ಆದಷ್ಟು ನಮ್ಮ ದೇಹವನ್ನು ಮುಚ್ಚಿಟ್ಕೊಳ್ಳಿ, ತೋರವಾಗಿ ಇಡಬೇಡಿ. ಯಾಕೆಂದ್ರೆ ಇದೆಲ್ಲ ಬ್ರೈನ್ ಮೇಲೆ, ಈ ಬ್ರೈನ್ ತುಂಬ ಸೂಕ್ಷ್ಮತೆ ಇದೆ. ಬ್ರೈನ್ ಇನ್ಫೆಕ್ಷನ್ ಆಗ್ತದೆ. ಬ್ರೈನ್ ಇನ್ಫೆಕ್ಷನ್ ಆದರೆ ಪ್ರಾಬ್ಲಮ್ ಆಗ್ತದೆ. ಸೊ ಇದು ತುಂಬಾ ಜನರಿಗೆ ಈ ವಿಷಯ ಎಲ್ಲ ಗೊತ್ತಿರೋದಿಲ್ಲ, ಯಾವ ರೀತಿ ನಮ್ಮ ಬ್ರೈನು ಅಂದ್ರೆ ಅಷ್ಟು ಸೂಕ್ಷ್ಮ ಇದೆ. ಸೊ ಅದಕ್ಕೋಸ್ಕರ ಅದನ್ನ ಗಟ್ಟಿ ಮಾಡಿ ಒಳಗಡೆ ಇಟ್ಟಿದ್ದಾರೆ, ಒಳಗಡೆ ಬ್ರೈನ್ ಅನ್ನು. ಸೊ ಓಕೆ, ಇದು ನೋಟ್ ಕೊಟ್ಟಿದ್ದಾರೆ. ಏನು ಇದರಲ್ಲಿ ಇನ್ಫಾರ್ಮೇಶನ್ ಇದೆ ಅಲ್ಲ, ಇದು ಜಸ್ಟ್ ನಾಲೆಡ್ಜ್ ಸೇಕು ಅಂತೆ. ಇದನ್ನೇ ಇಟ್ಕೊಂಡು ನೀವು ಕೂತ್ಕಾಗ, ಇದಕ್ಕೆ ಏನ್ ಬೇಕೋ ನಮ್ಮ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಹತ್ರ ಕೇಳಿಬಿಟ್ಟು ನೀವು ಮುಂದಕ್ಕೆ ಹೋಗಿ ಅಂತ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈಗ ಬ್ರೈನ್ ಡಿಸೀಸ್ ಕ್ಯಾನ್ ಅಫೆಕ್ಟಿಂಗ್ ಅವರ್ ಬಾಡಿ. ಬ್ರೈನಿಗೆ ಬೇರೆ ಬೇರೆ ರೀತಿಯಲ್ಲಿ ಡಿಸೀಸ್ ಬರ್ತದಂತೆ. ಸೊ ಪರ್ಸನಾಲಿಟಿ ಆ್ಯಂಡ್ ಮೂಡ್ ಚೇಂಜ್ ಆಗ್ತದೆ, ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ, ಕಾಗ್ನಿಷನ್ ಅದು ಒಂದು, ಇನ್ನೊಂದು ಸೆನ್ಸಸ್ ಇನ್ಸೈಟ್ ಆ್ಯಂಡ್ ಹಿಯರಿಂಗ್, ಟೇಸ್ಟ್, ಟಚ್ ಆ್ಯಂಡ್ ಸ್ಮೆಲ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ organs or body system. Next memory. Next motor function, using your muscles. Using your muscles. Yes, using your muscles. Motor functions using your muscles and can cause seizures. So ಈಗ ಬ್ರೈನ್ ಡಿಸೀಸ್ ಬರಲಿಕ್ಕೆ ಬೇಕಾದಷ್ಟು ಕಾರಣಗಳಿರ್ಬೋದು. ಅದು ಯಾವ್ಯಾವ ರೀತಿಯಲ್ಲಿ ಬರ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಬಟ್ ಒಂದು ಅಂದಾಜು ಪ್ರಕಾರ ಈ ರೀತಿ ಇರ್ಬೋದು ಅಂತ. ಯಾಕೆಂದ್ರೆ ಬ್ರೈನಿಗೆ ಇದುವರೆಗೂ ಪ್ರಾಪರ್ ಮೆಡಿಸಿನ್ನೇ ಇಲ್ಲ. ಯಾಕೆಂದ್ರೆ ಬ್ರೈನಿಗೆ ಮೆಡಿಸಿನ್ ಬ್ರೈನೇ ಕಂಡುಹಿಡಿಬೇಕು. ಬ್ರೈನೇ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಯಾರು ಕಂಡುಹಿಡಿಯೋದು? ಸೊ ಹಾಗಾಗಿ ಒಂದು ಸೈಂಟಿಫಿಕಲಿ ಈ ರೀತಿ ಇರ್ಬೋದಂತ ಬೇರೆ ಬೇರೆ ರೀಸನ್ಗಳನ್ನ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಬ್ರೈನ್? ಈಗ ಬ್ರೈನ್ ಬಗ್ಗೆನೇ ಬರೋಣ. ಬ್ರೈನ್ ಅಂದ್ರೆ ಏನು, ಇದಕ್ಕೇನು ನಿಮ್ಗೆ ಮೆಡಿಸಿನ್ ಹಿಂಗ್ ಕೊಡ್ತಾರೆ ಇವರು ಅಂತ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ. ದ ಬ್ರೈನ್ ಈಸ್ ದ ಆರ್ಗನ್ ಇನ್ಸೈಡ್ ದ ಹೆಡ್ ದಟ್ ಕಂಟ್ರೋಲ್ಸ್ ಆಲ್ ಬಾಡಿ ಫಂಕ್ಷನ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಈ ಬ್ರೈನ್ ಉಂಟಲ್ಲ, ಇಡೀ, ನಾನು ಯಾವಾಗಲೂ ಹೇಳ್ತೇನೆ ಬಾಡಿ ಆ್ಯಂಡ್ ಮೈಂಡ್ ಇದೆ. ಯಾವುದು ಇಂಪಾರ್ಟೆಂಟ್ ಕೇಳಿದ್ರೆ ಎರಡೂ ಇಂಪಾರ್ಟೆಂಟೇ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಬ್ರೈನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಬಾಡಿ. ಯಾಕೆಂದರೆ ಬಾಡಿ, ಈಗ ನೀವು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಬ್ರೈನ್ ಹೇಳಬೇಕು ಎಸ್ ಹೋಗೋಣ ಅಂತ. ಬಾಡಿ ಏನಿಲ್ಲ, ಬಾಡಿ ಅದು ಬ್ರೈನ್ ಹೇಳಿದಾಗ ಬಾಡಿ ಕೇಳ್ತದೆ. ಈಗ ತಿಂಡಿ ತಿನ್ನಬೇಕು ಅಂತ ಬ್ರೈನ್ ಹೇಳ್ತದೆ, ನೀವು ತಿಂಡಿ ಹಸಿವೆ ಆಗ್ತದೆ, ಇಮಿಡಿಯೇಟ್ ಮೈಂಡಿಗೆ ಹೋಗ್ತದೆ, ಬ್ರೈನ್ ಹೇಳ್ತದೆ ತಿನ್ನು ಅಂತ. ಆಗ ಹೋಗಿ ನಾವು ತಿಂತೀವಿ ಕೈಯಲ್ಲಿ ಅಲ್ವಾ. ಅಂದರೆ ದಟ್ ಈಸ್ ಅ ಥಿಂಗ್. ಯಾಕೆಂದರೆ ಕಂಟ್ರೋಲ್ಸ್ ಯಾರು? ಬ್ರೈನ್ ಕಂಟ್ರೋಲ್ ಮಾಡ್ತದೆ. ದ ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಬೈ ದ cranium and it contains blood vessels and nerves including neurons and glial cells. ತುಂಬಾ ಜನರಿಗೆ ಈ ಬ್ರೈನ್ ಅಂದ್ರೆ ಏನಂತನೂ ಗೊತ್ತಿರೋದಿಲ್ಲ. ಏನು ಉಂಟು ಒಳಗಡೆ ಅಪ್ಪ ಅಂತ. ಬ್ರೈನ್ ಒಳಗಡೆ ಏನಿದೆ ಬ್ರೈನ್ ಒಳಗಡೆ? ಬ್ರೈನ್ ಒಳಗಡೆ ಏನಿದೆ? ಇಲ್ಲಿ ನರಮಂಡಲ ಇದೆ.
ಬ್ರೈನ್ ಒಳಗಡೆ ನಿಮಗೆ ಓನ್ಲಿ ಬ್ಲಡ್ ವೆಸಲ್ಸ್, ಬ್ಲಡ್ ಇದೆ ನೋಡಿ, ಬ್ಲಡ್ ಇದೆ, ಆ್ಯಂಡ್ ನರ್ವ್ಸ್ಗಳು, ನರಮಂಡಲಗಳು, ಇನ್ಕ್ಲೂಡಿಂಗ್ ನ್ಯೂರಾನ್ಸ್, ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣದಿದ್ದು ನ್ಯೂರಾನ್ಸ್ ಇರ್ತದೆ, ಆ್ಯಂಡ್ ಗ್ಲಿಯಲ್ ಸೆಲ್ಸ್. ಆ ಸೆಲ್ಲೇ ಡಿಫ್ರೆಂಟ್ ಸೆಲ್ಸ್, ಅದು ಅಷ್ಟು ಸೆನ್ಸಿಟಿವ್ ಸೆಲ್ಸ್. ಈಗ ಜಸ್ಟ್ ಲೈಕ್ ನಾವು ಏನು ಈ ಪೆನ್ ಡ್ರೈವ್ ಎಲ್ಲ ಹಾಕ್ತೀವಿ ನೋಡಿ, ಸಣ್ಣದು ಒಂದು ಪೆನ್ ಡ್ರೈವಲ್ಲಿ ಎಷ್ಟು ನೀವು ಸ್ಟೋರ್ ಮಾಡ್ತೀರಿ. ಆದರೆ ಈ ಈ ಈ ಈ ಪೆನ್ ಡ್ರೈವ್ ಉಂಟು ನೋಡಿ, ಬ್ರೈನು, ಅದಕ್ಕೆ ಎಷ್ಟು GB ಎಷ್ಟು MB ಎಂದು ಗೊತ್ತಿಲ್ಲ, ಮೆಗಾಬೈಟ್ಸ್, ಅದು ಬಿಗಾಬೈಟ್ಸ್ ಹೇಳ್ತಾರೆ. ಅಷ್ಟು ಅಷ್ಟು ದೊಡ್ಡದಿದೆ, ಅಷ್ಟು ಉಂಟು ಅದರಲ್ಲಿ. ದ ಬ್ರೈನ್ ಈಸ್ ಕಂಪೋಸ್ಡ್ ಆಫ್ ದ ಸೆರೆಬ್ರಮ್, ಅಂದರೆ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಎದುರುಗಡೆ ಕಾಣುತ್ತೆ ಸೆರೆಬ್ರಮ್ ಆ್ಯಂಡ್ ಸೆರೆಬೆಲ್ಲಮ್. ಇಟ್ ಕೋಆರ್ಡಿನೇಟ್ಸ್ ದ ಮಸಲ್ಸ್ ಮೂವ್ಮೆಂಟ್. ಈಗ ಮಸಲ್ಸ್ ಎಲ್ಲ ಮೂವ್ಮೆಂಟ್ ಆಗಲಿಕ್ಕೆ ಸೆರೆಬ್ರಮ್ನಿಂದ ಸಿಗ್ನಲ್ ಬರಬೇಕು. ಆ್ಯಂಡ್ ಬ್ರೈನ್ ಸ್ಟೆಮ್, ಇಟ್ ಕನೆಕ್ಟ್ಸ್ ದ ಸೆರೆಬ್ರಮ್ ಆ್ಯಂಡ್ ಸೆರೆಬೆಲ್ಲಮ್ ಟು ದ ಸ್ಪೈನಲ್ ಕಾರ್ಡ್. ಸೊ ಇನ್ನೊಂದು ಪಾರ್ಟ್ ಇದೆ, ದಟ್ ಈಸ್ ದ ಬ್ರೈನ್ ಸ್ಟೆಮ್. ಅದು ಎರಡನ್ನು ಕನೆಕ್ಟಿವಿಟಿ ಆಗಿ ನಮ್ಮ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಮೂಳೆಗೆ ಕನೆಕ್ಟಿವಿಟಿ ಇರ್ತದೆ. ಬೆನ್ನು ಮೂಳೆಯಿಂದ ಬ್ರೈನಿಗೆ ಕನೆಕ್ಟಿವಿಟಿ, ಇಡೀ ಎಲ್ಲ ನಮ್ಮ ಬಾಡಿಯ ಪಾರ್ಟ್ಸಿಗೆ ಅದು ಕನೆಕ್ಟಿವಿಟಿ ಆಗ್ತಾ ಹೋಗ್ತಾ ಇರ್ತದೆ. ಎಷ್ಟೋ ಜನರಿಗೆ ನೋಡಿ, ಕೆಲವು ಟೈಮ್ ಆಕ್ಸಿಡೆಂಟ್ ಆಗ್ಬೋದು, ಬಿದ್ದು ಹೋಗ್ಬೋದು. ಆವಾಗ ಅವರಿಗೆ ಕೆಳಗಡೆ ಪಾರ್ಟ್ ಅಂದರೆ ಎಲ್ಲಿ ನಮ್ಮ ಏನು ಬೆನ್ನು ಮೂಳೆ ಕ್ಲೋಸ್ ಆಗ್ತದೆ ನೋಡಿ, ಸೊ ಲಾಸ್ಟ್ ಪಾರ್ಟ್ ಕ್ಲೋಸ್ ಆಗ್ತದೆ. ಕ್ಲೋಸ್ ಆದಾಗ ಅದು ಆಕ್ಸಿಡೆಂಟಲ್ಲಿ ಅವರಿಗೆ ಆ ಕನೆಕ್ಟಿವಿಟಿ ತಪ್ಪಿ ಹೋಗ್ಬಿಡ್ತದೆ. ಆವಾಗ ಏನಾಗ್ತದೆ, ಅವರಿಗೆ ಕೆಳಗಡೆ ಸೆನ್ಸೇಷನ್ ಅಂದರೆ ವರ್ಕ್ ಆಗೋದಿಲ್ಲ ಅವರಿಗೆ, ಅಂದರೆ ಮೋಷನ್ ಹೋಗೋದು ಗೊತ್ತಾಗೋದಿಲ್ಲ, ಅಥವಾ ಯೂರಿನ್ ಹೋಗೋದು ಗೊತ್ತಾಗೋದಿಲ್ಲ. ಸೆನ್ಸೇಷನ್ ಪವರ್ ತುಂಬ ಕಮ್ಮಿ ಆಗ್ತಾ ಹೋಗ್ತಾರೆ. ಸೇಕ್ರಮ್ ರೀಜನ್ ಅಂತ ಸರ್ ಅದಕ್ಕೆ. ಹಲೋ, ಸೇಕ್ರಮ್ ರೀಜನ್ ಅಂತ ಸರ್ ಅದಕ್ಕೆ. ಏನು ಅದು ರೀಸನ್ ಏನು ಡಾಕ್ಟ್ರೇ? ಅದು ನಮಗೆ ನಮ್ಮ ಬ್ರೈನ್ ನರ್ವ್ಸ್ ಬರುತ್ತಲ್ಲ ಸರ್, ಅಲ್ಲಿ ಆ ಸೆನ್ಸರಿ ನರ್ವ್ಸ್, ಮೋಟರ್ ನರ್ವ್ಸ್ ಎಲ್ಲ ನಮ್ದು ಅದ್ರ ಪಕ್ಕದಲ್ಲೇ ಪಾಸ್ ಆಗ್ತಾ ಇರುತ್ತೆ, ಆಯ್ತಾ. ಸೊ ಅದಕ್ಕೇನಾದ್ರು ಎಫೆಕ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಆ ಕೆಳಗಿಂದು ನಮ್ದು ಸೆನ್ಸೇಷನ್ ಕಂಪ್ಲೀಟ್ ಹೊಡೋಗುತ್ತೆ ಸರ್ ಅವಾಗ. ಅದಕ್ಕೆ ವಾಟ್ ಇಸ್ ದ ರೆಮಿಡಿ? ಏನಾದ್ರು ರೆಮಿಡಿ ಇದೆಯಾ? ರೆಮಿಡಿ ಅಂದ್ರೆ ನಮಗೆ ಕೆಲವು ನೀವು ಇದು ನೋಡ್ಬೋದು ಸರ್, ನಿಮಗೆ ಕೆಲವರಿಗೆ ಬೆನ್ನು ನೋವು ಬರುತ್ತೆ, ಆಮೇಲೆ ಲೋ ಬ್ಯಾಕ್ ಪೇನು, ಡಿಸ್ಕ್ ಎಲ್ಲ ಬಲ್ಜ್ ಆದಾಗ ನರ್ವ್ನ ಪ್ರೆಸ್ ಮಾಡುತ್ತೆ ಅವಾಗ. ಸೊ ಅದು ನಮಗೆ ಸಿಯಾಟಿಕಾ ಪೇನ್ ಅಂತೆಲ್ಲ ಇರುತ್ತಲ್ವಾ. ಸೊ ಅದನ್ನ ನಾವು ಸರಿ ಮಾಡ್ಬೇಕಂದ್ರೆ ಅಲ್ಲಿ ಹಿಂಗೆ ಬೆನ್ನು ಮೂಳೆ ಯಾವಾಗಲೂ ನಮ್ದು ಬಲ್ಜ್ ಆಗಬಾರ್ದು, ಅದು ಸ್ಟ್ರೈಟ್ ಆಗಿರ್ಬೇಕು ಯಾವಾಗಲೂ. ಸ್ವಲ್ಪ ಹೆಚ್ಚು ಕಡಿಮೆ ಆದಾಗಲೇ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಓಕೆ 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 ಈಗ ನಿಮಗೆ ಪ್ರಾಬ್ಲಮ್ ಆಗ್ತದಂತ ಗ್ಯಾರಂಟಿ ಆದಾಗ ಬ್ರೈನ್ ನಮ್ದು ಇಂಪಾರ್ಟೆಂಟ್ ಅಂದರೆ ಇದಕ್ಕೆಲ್ಲ ಕಾರಣ ಬ್ರೈನಲ್ಲಿ ಏನಾದರೂ ವೇರಿಯೇಷನ್ ಆದರೆ ಈ ಥರ ಆಗೋಗ್ತದೆ ಅಂತ. ವಾಟ್ ಈಸ್ ದ ಮೈಂಡ್? ಈಗ ಬರೋಣ, ನಾನು ಫಸ್ಟ್ ಕೇಳಿದ ಕ್ವಶನ್ ಇದೆ ನೋಡಿ, ಅದಕ್ಕೆ ಆನ್ಸರ್ ಇಲ್ಲಿ ಇರ್ಬೋದು. ನಾನು ಆಗ ಕೇಳಿದೆ ಮನಸ್ಸು ಎಲ್ಲಿದೆ, ಮೈಂಡ್ ಎಲ್ಲಿದೆ ಅಂತ ಕೇಳಿದೆ. ವಾಟ್ ಈಸ್ ದ ಮೈಂಡ್? ಈಸ್ ಮೈಂಡ್ ಆ್ಯಂಡ್ ಬ್ರೈನ್ ಸಿನೋಮಿನ್ಸ್ ಅಂತ ಹಾಕಿದ್ದಾರೆ. ಮೈಂಡ್ ಅಂದ್ರೆ ಏನು, ಬ್ರೈನ್ ಅಂದ್ರೆ ಏನು, ಇದು ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಬೇಕಾಗ್ಬೋದು. ಇದು ಸೈಂಟಿಫಿಕ್ ಆಗಿ ಹೇಳೋದು ನಾನು. ಸೊ ನಮ್ಮದೊಂದು ಅವ್ರದ್ದೊಂದು ಅಲ್ಲ, ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿರೋದು ಇದು. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾರೋ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಓಕೆ, ಈಗ ನೋಡುವ ವಾಟ್ ಈಸ್ ಬ್ರೈನ್. ಬ್ರೈನ್ ಅಂದ್ರೆ ಹಾರ್ಡ್ವೇರ್. ಈಗ ನಿಮ್ಗೆ ಎರಡು ಒಂದು ಇಟ್ಕೊಳ್ಳಿ. ಈಗ ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಇದು ಹಾರ್ಡ್ವೇರ್. ಇದು ಹಾರ್ಡ್ವೇರ್ ಇದೆಯಲ್ಲ, ಇದು ಕಾಣ್ತಾ ಇದೆ ನೋಡಿ, ಓಪನ್ ಮಾಡಿಟ್ಟಿದ್ದೀನಿ. ಹಾರ್ಡ್ವೇರ್ ಫಿಸಿಕಲ್ ಅಂದ್ರೆ ನನಗೆ ಕಾಣ್ತದೆ, ಬ್ರೈನ್ ಕಾಣ್ತದಲ್ಲ, ಬ್ರೈನ್ ಇಲ್ಲಿದೆ ಕಾಣ್ತದೆ, ಹಾರ್ಡ್ವೇರ್ ಕಾಣ್ತದೆ. 100 ಬಿಲಿಯನ್ ನ್ಯೂರಾನ್ಸ್ ಇದೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಬ್ರೈನ್ ಅಲ್ಲಿ ಎಷ್ಟಿದೆ? 100 ಬಿಲಿಯನ್ ನ್ಯೂರಾನ್ಸ್. 1 ಬಿಲಿಯನ್ ಅಂದ್ರೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ. 1 ಮಿಲಿಯನ್ನೇ ಕಷ್ಟ, ಅಂಥದ್ದು 1000 ಮಿಲಿಯನ್ ಸೇರಿದ್ರೆ 1 ಬಿಲಿಯನ್ ಆಗ್ತದೆ. 100 ಬಿಲಿಯನ್ ನ್ಯೂರಾನ್ಸ್ ಇದೆ ನೋಡಿ. ಹೈಯರ್ ಬ್ರೈನ್, 2 cerebral hemisphere and lower brain, mid brain, pons and medulla. ಇದೆಲ್ಲ ನಮ್ಮ ಬ್ರೈನಿಗೆ ಸಂಬಂಧಪಟ್ಟದ್ದು, ನಮಗೆ ಕಾಣ್ತದೆ, ಫಿಸಿಕಲ್ ಆಗಿದೆ, ಇದು ಇದೆ, 100% ಇದೆ. ಇದೇ ಬ್ರೈನ್, ನೆನ್ಪಿಟ್ಕೊಳ್ಳಿ. ಆದರೆ ವೆರ್ ಇಸ್ ಮೈಂಡ್? ಮೈಂಡ್ ಈ ಕಡೆ ಬನ್ನಿ. ಮೈಂಡ್ ಅಂದ್ರೆ ಏನು? ಸಾಫ್ಟ್ವೇರ್. ಹಾರ್ಡ್ವೇರ್ ಬೇರೆ, ಸಾಫ್ಟ್ವೇರ್ ಬೇರೆ. ಇದು ಗೊತ್ತಾಗ್ತದೆ ನಿಮಗೆ. ವಾಟ್ ಇಸ್ ದ ಹಾರ್ಡ್ವೇರ್, ವಾಟ್ ಇಸ್ ದ ಸಾಫ್ಟ್ವೇರ್ ಅಂತ. ಸಾಫ್ಟ್ವೇರ್ ಅಂದ್ರೆ ನಿಮ್ಗೆ ಕಾಣುವುದಿಲ್ಲ, ಬಟ್ ಅದು ಇದೆ, ಸಾಫ್ಟ್ವೇರ್ ಇದೆ ಅಲ್ಲ. ಈಗ ನಾನೀಗ ನಿಮ್ಗೆ ಈಗ ಈ ಒಂದು ಸ್ಕ್ರೀನ್ ಅಲ್ಲಿ ಈ ವಾಟ್ ಈಸ್ ಮೈಂಡ್, ಮೈಂಡ್ ಎಲ್ಲ ಇದೆಲ್ಲ ಸಾಫ್ಟ್ವೇರ್. ಇದು ಇದ್ರೊಳಗಡೆ ಉಂಟು, ಎಲ್ಲುಂಟೋ ಗೊತ್ತಿಲ್ಲ, ಬಟ್ ಇದು ಎಲ್ಲಿದೆ? ಇದು ಹಾರ್ಡ್ವೇರ್ ಒಳಗಡೆ ಇದೆ. ಗೊತ್ತಾಯ್ತಾ ನಿಮ್ಗೆ?
ಈ ಸಾಫ್ಟ್ವೇರ್ ಎಲ್ಲಿದೆ, ಹಾರ್ಡ್ವೇರ್. ಈ ಹಾರ್ಡ್ವೇರ್ ಇಲ್ಲ ಅಂದ್ರೆ ಸಾಫ್ಟ್ವೇರ್ ಇಲ್ಲ. ಆದ್ರಿಂದ ಆಲ್ವೇಸ್ ಕೋಡ್ ಮಾಡಿದಾಗ ಈ ಸ್ಕ್ರೀನ್ ಕಾಣಿಸುತ್ತೆ. ಕೋಡಿಂಗ್ ಅಂತಾರೆ ಅದಕ್ಕೆ. ಕೋಡಿಂಗ್ ಡಿಕೋಡಿಂಗ್ ಅದೇ ತರ. ಸೊ ಈಗ ಹೌದು, ಒಂದೇ code ಒಂದು ಅಲ್ಲಿ. ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಈ ಎಲ್ಲ ಆಗ ಹೇಳಿದ್ರೆ ಎಲ್ಲಾ ಸೆಲ್ ಅಲ್ಲಿ ಇದೆ ಅಂತ, ಕರೆಕ್ಟ್. ಎಲ್ಲ ಈ ಬಾಡಿ ಒಳಗಡೆ ಮೈಂಡ್ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಸೇಮ್ ಕೊಟ್ಟಿದ್ದಾರೆ ನೋಡಿ, ನಾನ್ ಫಿಸಿಕಲ್ ಅಂಡ್ ಅಬ್ಸ್ಟ್ರಾಕ್ಟ್. ಫಿಸಿಕಲ್ ಆಗಿ ನಮ್ಗೆ ಕಾಣೋದಿಲ್ಲ, ಬಟ್ ಅದು ಇದೆ. ನಿಮ್ಗೆ ನೋವಾಗ್ತದೆ, ಯಾರಾದ್ರೂ ನಿಮ್ಗೆ ಯಾರಾದ್ರೂ ನಿಮ್ಮ ಹತ್ತಿರದವರು ತೀರಿ ಹೋಗ್ಬಿಟ್ರೆ ನಿಮ್ಗೆ ತುಂಬಾ ನೋವಾಗ್ತದಲ್ಲ. ಎಲ್ಲಿ ನೋವಾಗ್ತದೆ? ಮನಸ್ಸಿಗೆ ನೋವಾಗ್ತದೆ. ಎಷ್ಟು ನೋವಾಗ್ತದೆ ಗೊತ್ತಿಲ್ಲ, ಬಟ್ ಅದು ಉಂಟಲ್ಲ, ಭಾವನೆಗಳು ಉಂಟು. ಕಣ್ಣೀರು ಬರ್ತದೆ, ಕೆಲವರಿಗೆ ಹಸಿವೆ ಆಗೋದಿಲ್ಲ, ಎಲ್ಲ ಅದು ಮೈಂಡ್ಗೆ ಸಂಬಂಧಪಟ್ಟಿದೆ. ದಾಟ್ಸ್ ಕಾಲ್ಡ್ ನೆಕ್ಸ್ಟ್ ಇಸ್ ದಟ್ ಈಸ್ ಥಾಟ್. ನಿಮ್ಮ 60,000 ಯೋಚನೆ ಬರ್ತದಲ್ಲ, ಅದೆಲ್ಲ ಮೈಂಡೇ, ತಿಳ್ಕೊಳ್ಳಿ. ಆದ್ರಿಂದ ನಿಮ್ಗೆ ಯೋಚನೆ ಬರೋದಿದ್ರೆ ಮೈಂಡ್ ಉಂಟಂತ ಅರ್ಥ. ಬಟ್ ಮೈಂಡ್ ಅನ್ನ ನಾವು ಯಾವ ರೀತಿ ಇಟ್ಕೋಬೇಕು ಅದು ಮುಂದೆ. ಸೊ ಅದರಿಂದ ಮೈಂಡ್ ಅಂದ್ರೆ ಏನು? ಥಾಟ್ಸ್, ಯೋಚನೆಗಳು. ಡಿಫರೆಂಟ್ ಯೋಚನೆ ಬರ್ತದೆ ಅದೇ. ಅಂಡ್ ಇಮೋಷನ್ಸ್, ಭಾವನೆಗಳು, ಡಿಫರೆಂಟ್ ಟೈಪ್ಸ್ ಭಾವನೆಗಳು ವ್ಯಕ್ತಿತ್ವ ಆಗ್ತದೆ. ಬೇರೆ ಬೇರೆ ಭಾವನೆಗಳಿರ್ಬೋದು. ದುಃಖದ ಭಾವನೆ, ಸಂತೋಷದ ಭಾವನೆ, ನಗುವ ಭಾವನೆ, ಬೇರೆ ಬೇರೆ ಭಾವನೆಗಳಿದೆ. ಅದೆಲ್ಲ ಇಮೋಷನ್ಸ್. ಅಂಡ್ ಆಟಿಟ್ಯೂಡ್, ನಮ್ಮ ಆಟಿಟ್ಯೂಡ್ ಕೂಡ ಯಾವುದ್ರ ಮೇಲೆ ಹೋಗ್ತದೆ? ಈ ಮೈಂಡ್ ಮೇಲೆ ಹೋಗ್ತದೆ. ನಾನು ಹೇಳ್ತೇನೆ ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡಬೇಕು ಅಂತ. ಆಟಿಟ್ಯೂಡ್ ಚೇಂಜ್ ಆಗ್ಲಿಕ್ಕೆ ನಿಮ್ಮ ಮೈಂಡೇ ಕಾರಣ. ನಾನು ಹೇಳಿಲ್ಲ 3,000 PV ಮಾಡಬೇಕು, 1ನೇ ತಾರೀಕು ಮಾಡಬೇಕು, 6 ಜನರನ್ನ ತರಬೇಕು. ಸೊ ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಮೈಂಡ್. ನೀವು ಅದು ಮಾಡಲಿಲ್ಲ ಅಂದ್ರೆ ನೀವು ಇನ್ನೂ ಒಪ್ಕೊಳ್ಳಿಲ್ಲ ಅಂತ ಅರ್ಥ. ದಟ್ ಈಸ್ ದ ಥಿಂಗ್. ನೀವು ಅದನ್ನ ಒಪ್ಕೊಂಡ್ರೆ ಇಷ್ಟೊತ್ತಿಗೆ ನೀವು 6 ಜನ ಅಲ್ಲ 60 ಜನ ತರ್ತೀರಿ. ಯಾಕೆಂದ್ರೆ ಯುವರ್ ಮೈಂಡ್ ಇಸ್ ಲೈಕ್ ದಟ್. ಇಟ್ ಈಸ್ ಎ ಸಾಫ್ಟ್ವೇರ್. ಇದನ್ನ ನೀವು ಹಾಕಿದ್ರೆ ಅದು ವರ್ಕ್ ಆಗ್ಲೇಬೇಕಲ್ಲ. ದಟ್ ಈಸ್ ಆಟಿಟ್ಯೂಡ್. ಅಂಡ್ ಮೆಮೊರೀಸ್, ಏನೆಲ್ಲ ನಿಮ್ಮ ಮೆಮೊರೀಸ್ ಇದೆ. ಈಗ ನಿಮ್ಗೆ ಕೆಲವರಿಗೆ 25 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, 70 ವರ್ಷದ ಮೆಮೊರೀಸ್ ಈಗ ನಿಮ್ಮ ಹತ್ರ ಇದೆ. ನೀವು ಕೇಳಿ 10ನೇ ತಾರೀಕು ನಿಮ್ಗೆ ಒಬ್ರು ಟೀಚರ್ ಇದ್ರು, ಟೀಚರ್ ನನಗೆ 4 ಪೆಟ್ಟು ಕೊಟ್ರು, ನಿಮ್ಗೆ ನೆನಪುಂಟಲ್ಲ. ನಿಮ್ಗೆ ಅಲ್ಲಿ ಬೆಂಚ್ ಮೇಲೆ ಹರಿಸಿ ನಿಂತ್ಕೊಳ್ಳೋ ಅಂತ ಹೇಳಿದ್ರು, ಇನ್ನು ಗಲಾಟೆ ಮಾಡಿದ ಒಂದು ಕಾಲಲ್ಲಿ ನಿಂತ್ಕೋ ಅಂತ ಹೇಳಿದ್ರು, ಇನ್ನು ಗಲಾಟೆ ಮಾಡಿದ ಕೈ ಕಟ್ಟಿ ನಿಂತ್ಕೊ. ನಿಮ್ಗೆ ನೆನಪಾಗ್ತದಲ್ಲ. ಎಷ್ಟು ವರ್ಷ? 50 ವರ್ಷದ ಮೆಮೊರಿ ಇದೆ. ಎಲ್ಲಿದೆ ಗೊತ್ತಿಲ್ಲ, ಒಳಗಿದೆ ಅಷ್ಟೇ. ದಟ್ ಈಸ್ ಕಾಲ್ಡ್ ಮೈಂಡ್. ಸೊ ಮೆಮೊರೀಸ್. ಸೊ ನಿಮ್ಮ ಮದುವೆ ಮೆಮೊರಿ ಇದೆ, ಅಥವಾ ನಿಮ್ಮ ಬರ್ಡೇ ಮೆಮೊರಿ ಇರ್ಬೋದು, ಅಥವಾ ನಿಮ್ಮ ತಂದೆಯ ಮೆಮೊರಿ ಇರ್ಬೋದು, ತಾಯಿಯ ಮೆಮೊರಿ ಇರ್ಬೋದು, ಇದೆಯಲ್ಲ. ಹಾಗಿದ್ರೆ ಮೈಂಡ್ ಉಂಟು ಅಂತ ಅರ್ಥ ಆಯ್ತಲ್ಲ. ಸೊ ಆಗ ಎಲ್ಲಿದೆ? ನಮ್ಮ ದೇಹದಲ್ಲಿದೆ ಅಂತ ಇಟ್ಕೊಳ್ಳಿ, ಸಾಕು. ಓಕೆ, ನೆಕ್ಸ್ಟ್ ಹೋಗೋಣ. ಬಟ್ ಇದಕ್ಕೆ ಯಾಕೆ ಪ್ರಾಬ್ಲಮ್? ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ತಂದಿರೋದು. ಸೊ ಕೆಲವರಿಗೆ ಮೆಮೊರಿ ಲಾಸ್ ಆಗಿರ್ತದೆ, ನೆನಪಾಗೋದಿಲ್ಲ. ಅದನ್ನೆಲ್ಲ ರಿಕೊಲೆಕ್ಟ್ ಮಾಡ್ಬೋದು ನೋಡಿ ಈ ಪ್ರಾಡಕ್ಟ್ ಇಂದ. ಸೊ ಓಕೆ, ಇದೆಲ್ಲ ನಿಮ್ಗೆ ಡೀಟೇಲ್ ಅಗತ್ಯ ಇಲ್ಲ. ಆದ್ರೂ ಮೈಂಡ್ ಅಲ್ಲಿ 2 ಹೇಳಿದ್ದಾರೆ, 2 ಪಾರ್ಟ್ ಹೇಳಿದ್ದಾರೆ. ಸೊ ಅದರಿಂದ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಅಂತ 2 ಪಾರ್ಟ್ ಮಾಡಿದ್ದಾರೆ. ಸೊ ಲೆಫ್ಟ್ ಬ್ರೈನ್ ಏನೇನ್ ಕೆಲಸ ಮಾಡ್ತದೆ, ರೈಟ್ ಬ್ರೈನ್ ಏನೇನ್ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಬೇಕಿದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇದನ್ನೆಲ್ಲ ಹೇಳಲಿಕ್ಕೆ ಹೋದ್ರೆ ತುಂಬಾ ಟೈಮ್ ತಗೊಳ್ತದೆ. ಸೊ ಆದ್ರಿಂದ ಇದು ಯಾವ ರೀತಿ ವರ್ಕ್ ಆಗ್ತದೆ, ಯಾವ ರೀತಿ ಕೆಲಸ ಮಾಡ್ತದೆ, ರೈಟ್ ಮತ್ತೆ ಲೆಫ್ಟ್, ಅದು 2 ಬ್ರೈನ್ ಇದೆ. ನೀವು ರೈಟ್ ಬ್ರೈನ್ ಇದೆಯಲ್ಲ, ಲೆಫ್ಟ್ ಅನ್ನ ಕಂಟ್ರೋಲ್ ಮಾಡ್ತದೆ, ಲೆಫ್ಟ್ ಬ್ರೈನ್ ರೈಟ್ ಸೈಡ್ ಅನ್ನ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಸೈಂಟಿಫಿಕಲಿ ಪ್ರೂವ್ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ತುಂಬಾ ಉಂಟು ಅದರಲ್ಲಿ. ಸೊ ಅದರಿಂದ ನಿಮ್ಗೆ ಇಷ್ಟು ಸಾಕು, ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಇದೆ ಅಂತ. ಸೊ ನೆಕ್ಸ್ಟ್ ಬ್ರೈನ್, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಬ್ರೈನಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಎಲ್ಲಿ ನೋಡಿ, ಈಗ ಇಲ್ಲಿ ಒಂದು ನಿಮ್ಗೆ ಕೊಟ್ಟಿದ್ದಾರೆ, ಬ್ರೈನ್ ಟ್ಯೂಮರ್ ಕೊಟ್ಟಿದ್ದಾರೆ. ಟ್ಯೂಮರ್ ಆದಾಗ ಯಾವ ರೀತಿ ನೋಡಿ ಪ್ರಾಬ್ಲಮ್ ಆಗ್ತದೆ ಬ್ರೈನ್ ಒಳಗಡೆ. ನೋಡಿ ಹೇಗೆ ವೈರಸ್ ಬಂದು ಕುತ್ಕೊಂಡಿದೆ, ಯಾವ ರೀತಿ ಇದು ನಿಮ್ಗೆ ಎಷ್ಟೋ ರೀತಿಯ ಬ್ರೈನಿಗೆ ಕಾಯಿಲೆ ಬರ್ತದೆ. ಬ್ರೈನ್ ಹೆಮರೇಜ್ ಆಗ್ತದೆ ಅಂತ ಕೇಳಿರ್ಬೋದು ನಿಮ್ಗೆ, ಗೊತ್ತಾಯ್ತು ನಿಮ್ಗೆ. ಬ್ರೈನಿಗೆ ನಿಮ್ಗೆ ಕ್ಯಾನ್ಸರ್ ಬರ್ತದೆ, ಬ್ರೈನ್ ಕ್ಯಾನ್ಸರ್ ಸಹ ಬರ್ತದೆ. ಸೊ ಬೇಕಾದಷ್ಟು ನಿಮ್ಗೆ ಪ್ರಾಬ್ಲಮ್ಗಳು ಬ್ರೈನ್ ಫೇಸ್ ಮಾಡ್ತಾ ಇರ್ತದೆ. ಸೊ ಇದಕ್ಕೆಲ್ಲ ಯಾವ ರೀತಿ ಪರಿಹಾರ ಅಂತ. ಸೊ ಈಗ ನಿಮ್ಗೆ ಬ್ರೈನ್ ಹೆಮರೇಜ್, ಈಗ ನೋಡಿ ಇಲ್ಲಿ ಹೆಮರೇಜ್ ಆಗಿದೆ ನೋಡಿ ಬ್ರೈನ್. ಅಂದ್ರೆ ಒಂದು ರಕ್ತನಾಳ, ಇಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ ನೋಡಿ, ರಕ್ತನಾಳ ಇದೆ ನೋಡಿ ಅಲ್ಲಿ, ಅದು ಬ್ಲಾಸ್ಟ್ ಆಗ್ಬಿಟ್ಟಿದೆ. ಬ್ಲಾಸ್ಟ್ ಆಗಿ ಬ್ಲಡ್ ಹೊರಗೆ ಬರ್ತಾ ಇದೆ ಬ್ರೈನ್ ಅಲ್ಲಿ. ಸೊ ದಟ್ ಈಸ್ ದ ಥಿಂಗ್. ಸೊ ಇದು ಕಾಣ್ತಾ ಇದೆಯಲ್ಲ, ದಟ್ ಕಾಲ್ಡ್ ಬ್ರೈನ್ ಹೆಮರೇಜ್. ಇನ್ನು ನಿಮ್ಗೆ ಸೈನ್ ಅಂಡ್ ಸಿಂಪ್ಟಮ್ಸ್ ಆಫ್ ಬ್ರೈನ್ ಫಾಗ್ ಅಂತ ಹೇಳ್ತಾರೆ. ಗೊತ್ತೇ ಆಗೋದಿಲ್ಲ ನಿಮ್ಗೆ ಏನಂತ ಕಾಯಿಲೆ ಗೊತ್ತಾಗೋದಿಲ್ಲ ನೋಡಿ. ಬ್ರೈನ್ ಫಾಗ್ ಹಾಕು ಅಂದ್ರೆ, ಒಂದು ಫಾಗ್ ಅಂದ್ರೆ ಅಲ್ಲಿ ಒಳಗಡೆ ಒಂದು ಏನು ಹೊಗೆ ಬಂದಾಗೆ ಫಾಗ್,
ಈಗ ಎಲ್ಲ ಫಾಗ್ ಬೀಳ್ತದಲ್ಲ, ಅದಕ್ಕೇನ್ ಹೇಳ್ತಾರೆ ಫಾಗ್ ಬೀಳುದು? ಅಲ್ಲ, ಮಂಜು ಬಿದ್ದಾಗ ಆಗ್ತದ ನೋಡಿ, ಹೊಗೆ ಬಂದ ಹಾಗೆ ಮಂಜು ಕಾಣ್ತದೆ. ತರ ಇರ್ತದೆ. ಹಾ, ಮಂಜು ತರ. ಇಬ್ಬನಿ ಇಬ್ಬನಿ ಬಿದ್ದ ಹಾಗೆ ನಮ್ಗೆ ಬೆಳಿಗ್ಗೆ ಎದ್ದ ಹಾಗೆ ಬಿಳಿ 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 ಕಾಣ್ತಾ ಇರ್ತದೆ. ಅದೇ ತರ ಮೈಂಡ್ ಅಲ್ಲಿ ಫಾಗ್ ಆಗ್ಬಿಡ್ತದಂತೆ ನೋಡಿ, ಅಲ್ಲಿ ತೋರಿಸಿದ. ಇದನ್ನೇ ಮೊಯೋ ಡಿಸೀಸ್ ಅಂತಾರೆ ಸರ್ ಇದನ್ನ. ಹಾ, ಮೊಯೋ ಡಿಸೀಸ್ ಇರ್ಬೋದು. ಸೊ ನಿಮ್ಗೆ ಆವಾಗ ಆ ತರ ಆದಾಗ ನೋಡಿ ಕನ್ಫ್ಯೂಷನ್ ಆಗ್ತದಂತೆ, ಏನ್ ಮಾಡೋದಂತ ಗೊತ್ತಾಗೋದಿಲ್ಲ. ಈಗ ಕೆಲವರಿಗೆ ಈ ಪ್ರಾಬ್ಲಮ್ ಇರ್ಬೋದು, ಡಿಎಕ್ಸನ್ ಬಂದಿದ್ದಾರೆ, ಮಾಡ್ಬೇಕಾ ಬೇಡವಾ, ಕನ್ಫ್ಯೂಷನ್ ಬೈ ಬ್ರೈನ್ ಫಾಗ್ ಅಂಡ್ ಡಿಫಿಕಲ್ಟಿ ಇನ್ ಕನೆಕ್ಟ್ ಕಾನ್ಸಂಟ್ರೇಷನ್. ಒಂದ್ರಲ್ಲೇ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೋ ಆ ಥರ ಫ್ರಿಕ್ಕಲ್ ಆಗ್ತಾ ಹೋಗ್ತಾ ಇರ್ತದೆ. ಇನ್ನು ಕೆಲವರಿಗೆ ತಲೆ ತಿರುಗುದು, ಫಟಿಕ್ ಅಂದ್ರೆ ತಲೆ ಒಂದು ಸೀಮಿತದಲ್ಲಿ ಇರುವುದಿಲ್ಲ, ತಲೆ ನಿಮಗೆ ವೈಬ್ರೇಷನ್ ಆದ ಹಾಗೆ. ಆ್ಯಂಡ್ ಕೆಲವ್ರು ನೆನಪೇ ಹೋಗ್ಬಿಡ್ತದೆ, ಏನು ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಇಟೆಲ್ಲ ಬ್ರೈನಿಗೆ ಸಂಬಂಧ, ಬ್ರೈನ್ ಫಾಗ್ ಅಂತ ಒಂದು ಡಿಸೀಸ್. ಆ್ಯಂಡ್ ಲೂಸಿಂಗ್ ಯುವರ್ ಟ್ರಯಲ್ ಆಫ್ ಥಾಟ್ಸ್, ಹಿಂದಿನ ನಿಮಗೆ ಥಾಟೇ ನೆನಪೇ ಹೋಗ್ಬಿಟ್ಟಿದೆ. ಇದು ತುಂಬಾ ಡೇಂಜರ್ ಇದು. ಎಷ್ಟೋ ಜನರಿಗೆ ಗೊತ್ತುಂಟ ನಿಮಗೆ, ಅವರ ಹತ್ತಿರದವ್ರು ಲಾಸ್ಟ್ ಬಿಟ್ಟು ಕೆಲವರಿಗೆ ನೆನಪು ಹೋಗ್ಬಿಡ್ತದೆ, ಯಾರಂತ ಗೊತ್ತೇ ಆಗೋದಿಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತದೆ. ಮೆಂಟಲ್ ಕನ್ಫ್ಯೂಷನ್ ಆಗ್ಬಿಡ್ತದಂತೆ, ಟೋಟಲಿ ಮೆಂಟಲ್ ಕನ್ಫ್ಯೂಷನ್, ಏನು ಮಾಡ್ಬೇಕು ಏನಂತಲ್ಲ. ಸೊ ಎಕ್ಸಾಕ್ಷನ್ ಆಗೋದು, ಮೆಂಟಲ್ ಎಕ್ಸಾಕ್ಷನ್ ಸಹ ಆಗ್ತದೆ ಅಂತ ಹೇಳ್ತಾರೆ. ಟ್ರಬಲ್ ಇನ್ ಪೇಯಿಂಗ್ ಅಟೆನ್ಷನ್. ಈಗ ಒಂದ್ರ ಬಗ್ಗೆ, ಈಗ ಒಂದು ಮದುವೆ ಆಗ್ತಾ ಇದೆ, ಅದಕ್ಕೆ ನೀವು ಅಟೆನ್ಷನ್ ಕೊಡಬೇಕು, ಬಟ್ ನಿಮ್ಗೆ ಅಟೆನ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಡಿಎಕ್ಷನ್ ಮೇಲೆ ಅಟೆನ್ಷನ್ ಮಾಡಬೇಕು, ಅಟೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ, ಯಾಕಂದ್ರೆ ಮೆಂಟಲ್ ಫಾಗ್ ಇದೆ ನಿಮ್ಗೆ. ಸೊ ಸ್ಲೋ ಥಾಟ್ ಪ್ರೋಸೆಸ್ ಆ್ಯಂಡ್ ರಿಯಾಕ್ಷನ್ ಟೈಮ್, ತುಂಬ ಟೈಮ್ ತಗೊಳ್ತದೆ. ತುಂಬ ಹೊತ್ತಿನ ಮೇಲೆ ನಾನು ಅದು ಮಾಡಬೇಕಾಗಿತ್ತು, ನನಗೆ ಈಗ ಗೊತ್ತಾಗ್ತಾ ಇದೆ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಕೆಲಸ ಮಾಡಲಿಲ್ಲ, ಅದಾಗುದು. ಅದಕ್ಕೆ ಕಾಸಸ್ ಆಫ್ ಬ್ರೈನ್ ಫಾಗ್, ಈಗ ಕಾಸಸ್ ಕೊಟ್ಟಿದ್ದಾರೆ ನೋಡಿ, ಯಾಕೆ ಕಾಸ್, ಏನು ಕಾರಣದಿಂದ ಇದಾಗ್ತದೆ? ಲ್ಯಾಕ್ ಆಫ್ ಸ್ಲೀಪ್. ನಾವು ಸಾಧಾರಣ 6ರಿಂದ 7, 8 ಗಂಟೆವರೆಗೆ ಮಲಗಬೇಕು, ಕೆಲವರು 4 ಗಂಟೆ 5 ಗಂಟೆ ಮಲಗ್ತಾರೆ, ಅದು ಒಂದು ಕಾರಣ ಅಂತ ಹೇಳಿದ್ದಾರೆ. ಕೆಲವರಿಗೆ ಆಂಗ್ಸೈಟಿ ಕಾಣ್ತದೆ, ಸರಿ ಕಾಣ್ತಾ ಇಲ್ಲ ಅದು ಆಂಗ್ಸೈಟಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಒತ್ತಡ ಅಲ್ಲ, ಆಂಗ್ಸೈಟಿ ಅಂದ್ರೆ ಉದ್ವೇಗ ಸರ್. ಹಾ, ಉದ್ವೇಗ. ನೀವು ಉದ್ವೇಗನೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಬೇಗ ಮಾಡ್ಬೇಕು, ನಾನು ಮೇರೆಗಿಂತ ಜಾಸ್ತಿ ಮಾಡ್ಬೇಕು, ಉದ್ವೇಗ. ಈ ಉದ್ವೇಗ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ಡಿಪ್ರೆಷನ್, ಜಿಗುಪ್ಸೆ. ಏನೋ ಆಗೋಗ್ತದೆ, ತಂದೆಯವರು ತೀರೋ ಹೋದಾಗ ಜಿಗುಪ್ಸೆ ಆಗೋದು, ತಾಯಿ ಹೋದಾಗ ಜಿಗುಪ್ಸೆ ಆಗೋದು, ನಮ್ಮ ಹತ್ತಿರದ ಹೋದಾಗ ಜಿಗುಪ್ಸೆ ಆಗೋದು. ಈ ಜಿಗುಪ್ಸೆ ಉಂಟಲ್ಲ, ಅದು ಮೆಂಟಲ್ ಫಾಗ್ ಆಗ್ತದೆ, ಬ್ರೈನ್ ಫಾಗ್ ಆಗೋದು. ಜಿಗುಪ್ಸೆ ತುಂಬಾ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಜಿಗುಪ್ಸೆಗಳು ಬಂದ್ಬಿಡ್ತದೆ. ಸೊ ಇದು ಒಂದು ಕಾರಣ ಅಂತ. ನೆಕ್ಸ್ಟ್ ಇನ್ನೊಂದು ಕಾಣುವುದಿಲ್ಲ, ಏನೋ ನ್ಯೂಟ್ರಿಷನ್, ಸಮ್ ಸ್ಟ್ರೆಸ್. ನೆಕ್ಸ್ಟ್ ಇಸ್ ಪುವರ್ ನ್ಯೂಟ್ರಿಷನ್ ಸರ್. ಪುವರ್ ನ್ಯೂಟ್ರಿಷನ್. ಇದು ಸಹ ಇಂಪಾರ್ಟೆಂಟ್. ಪುವರ್ ನ್ಯೂಟ್ರಿಷನ್, ನಮ್ಮ ಮೈಂಡಿಗೆ ಏನು ನ್ಯೂಟ್ರಿಷನ್ ಬೇಕು, ಏನು ನಿಮ್ಗೆ ಪೌಷ್ಟಿಕಾಂಶ ಬೇಕು, ಅದು ನಮ್ಗೆ ಸಿಗುದಿಲ್ಲ. ಬ್ರೈನಿಗಂತೂ ನಿಮ್ಗೆ ಹೈಯೆಸ್ಟ್ ಕೊಡ್ಬೇಕಾಗ್ತದೆ ನಮ್ಮ ನ್ಯೂಟ್ರಿಷನ್. ಆ ನ್ಯೂಟ್ರಿಷನ್ ಇಲ್ಲದೆ ಇಲ್ದಾಗ ಈ ಪ್ರಾಬ್ಲಮ್ಗಳು ಬಂದ್ಬಿಡ್ತದೆ. ನೆಕ್ಸ್ಟ್ ಇಸ್ ದ ಸ್ಟ್ರೆಸ್ ಅಂದ್ರೆ ಒಂದೆರಡಲ್ಲ, 10. ಮನೆ ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಅಡಿಗೆ ಮಾಡ್ಕೋಬೇಕು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಗಂಡನ ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಆಫೀಸನ್ನ ಮ್ಯಾನೇಜ್ ಮಾಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಗ್ಯಾಸ್ನವನು ಬರ್ತಾರೆ, ಎಷ್ಟು ಸ್ಟ್ರೆಸ್. ಇಷ್ಟೆಲ್ಲ ಪ್ರಾಬ್ಲಮ್ ಇಂದ ನಮ್ಗೆ ಬ್ರೈನ್ ಫಾಗ್ ಆಗ್ತದೆ. ಇದಕ್ಕೆ ಏನು, ಹೇಗೆ ಪರಿಹಾರ? ಅದೇ ದೊಡ್ಡ ಒಂದು ಕ್ವಶನ್. ಅದಕ್ಕೋಸ್ಕರ ನಮ್ಮ ಈ ಬುಕ್ಕಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಬರೆದು ಇದನ್ನ ಹೇಗೆ ಸರಿ ಮಾಡುವುದಂತ ಕೊಟ್ಟಿದ್ದಾರೆ. ದಿನಕ್ಕೆ 1 ಅಥವಾ 2 ತಗೊಳ್ಳಿ. ನೆಕ್ಸ್ಟ್ ಇದ್ದ ಬ್ರೈನ್ ಸ್ಟ್ರೋಕ್ ಸಿಂಪ್ಟಮ್. ಬ್ರೈನ್ ಸ್ಟ್ರೋಕ್ ಆಗ್ತದೆ ಅಂತ ಹೇಳಿದ್ದಾರೆ. ಬ್ರೈನ್ಗೆ ಸ್ಟ್ರೋಕ್ ಆದ್ರೆ ಮತ್ತೆ ಪ್ರಾಬ್ಲಮ್ ಅಲ್ಲ. ಅದಾಗ್ಲಿಕ್ಕೇನು ಫಾಸ್ಟ್ ಅಂತ ಒಂದು ಕೊಟ್ಟಿದ್ದಾರೆ. ಫೇಸ್ ಡ್ರೂಪಿಂಗ್, ಆರ್ಮ್ ವೀಕ್ನೆಸ್, ಸ್ಪೀಚ್ ಡಿಫಿಕಲ್ಟಿ, ಟೈಮ್ ಟು ಕಾಲ್ ಎಮರ್ಜೆನ್ಸಿ ಸರ್ವಿಸಸ್. ಈ ಬ್ರೈನ್ ಸ್ಟ್ರೋಕ್ ಆದಾಗ ಈ ರೀತಿ ಪ್ರಾಬ್ಲಮ್ಗಳು ನಮಗೆ ಕಂಡು ಬರ್ತದಂತ ಫೆಲಿಕ್ಸ್ ಹಾಸ್ಪಿಟಲ್ ಅವರು ರಿಸರ್ಚ್ ಮಾಡಿ ಹೇಳಿದ್ದಾರೆ, ಬ್ರೈನ್ ಸ್ಟ್ರೋಕ್ ಆಗುವಂತದ್ದು. ಸೊ ಇದು ಸಹ ಒಂದು ಬ್ರೈನಿಗೆ ಸಂಬಂಧಪಟ್ಟ ಒಂದು ಕಾಯಿಲೆನೆ ಅಂತ ಇಟ್ಕೊಳ್ಳಿ.
ನೆಕ್ಸ್ಟ್ ಬ್ರೈನ್ ಸ್ಟ್ರೋಕಲ್ಲಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಬ್ರೈನ್ ಸ್ಟ್ರೋಕ್ ಆದಾಗ ಏನೇನು ಆಗ್ತದೆ ಅಂತ: ಎನೋಕ್ಸಿಯಾ, ಥ್ರೋಂಬಸ್, ಇಶಿಮಿಕ್ ಸ್ಟ್ರೋಕ್, ಹ್ಯಾಮರೋಜಿಕ್ ಸ್ಟ್ರೋಕ್, ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರೋಕ್ಗಳಿದೆ. ಅದಾದಾಗ ಬ್ಲಡ್ ಕ್ಲಾಟ್ ಆಗಿರ್ಬೋದು, ಅಥವಾ ಕನ್ಫ್ಯೂಷನ್ ಆಗಿ ಪ್ರಾಬ್ಲಮ್ ಆಗ್ತದೆ. ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ವಾಕ್, ನೀವು ವಾಕ್ ಮಾಡೋದು ನಿಮಗೆ ಕರೆಕ್ಟ್ ಇರಬೇಕು. ಆ ಹೆಚ್ಚು ಕಮ್ಮಿ ಆದರೆ ಬ್ರೈನಿಗೆ ಪ್ರಾಬ್ಲಮ್ ಆಗ್ತದೆ ನೋಡಿ. ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ವಾಕ್ ಮಾಡಬೇಕು. ಒಂದೇ ಸಲ ಜೋರಾಗಿ ಹೋಗೋದು ಅಥವಾ ಕಮ್ಮಿ ಆಗಿ ಹೋಗೋದು, ಅವೆಲ್ಲ ನಿಮಗೆ ಅನ್ಬ್ಯಾಲೆನ್ಸ್ಡ್ ವಾಕ್ ಅಂತ ಹೇಳ್ತಾರೆ. ಇನ್ನು ಡಿಸಿನೆಸ್, ಮೈಂಡಲ್ಲೇ ಅದು ತುಂಬ್ಕೊಳ್ಳೋದು ಇದು ತುಂಬ್ಕೊಂಡು ಟೋಟಲಿ ಡಿಸಿನೆಸ್ ಆಗ್ತದೆ, ಅದರಿಂದನೂ ಪ್ರಾಬ್ಲಮ್ ಆಗ್ತದೆ. ಆ್ಯಂಡ್ ಶಿವರಿಂಗ್, ಕೈ ಶಿವರಿಂಗ್ ಆಗ್ತದೆ ನೋಡಿ, ಅದರಿಂದನೂ ಬ್ರೈನ್ ಸ್ಟ್ರೋಕ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ. ನಾನು ಯಾಕೆ ಹೇಳ್ತೀನಿ, ಬ್ರೈನಿಗೆ ಸಂಬಂಧಪಟ್ಟ ಏನೇನು ಕಾಯಿಲೆಗಳು ಬರ್ತದೆ, ಪ್ರಾಬ್ಲಮ್ ಆಗ್ತದೆ, ಅದಕ್ಕೆಲ್ಲ ಈ ಪ್ರಾಡಕ್ಟ್ ನಮಗೆ ಸೊಲ್ಯೂಷನ್ ಕೊಡ್ತದೆ ನೋಡಿ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬ್ರೈನ್ ಡ್ರೈನ್. ಬ್ರೈನ್ ಡ್ರೈನ್ ಆದರೆ ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಏನು ಬೇಕಾದ್ರೆ ಹಾಗೆ ಮಾಡ್ಬೋದು ಅಂತ. ಬಟ್ ಅದು ಬ್ರೈನ್ ಡ್ರೈನ್ ಆಗಲಿಕ್ಕೆ ನಿಮಗೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಬೇಕು. ಅಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇವತ್ತೆಲ್ಲ ನೋಡಿ, ಎಲ್ಲ ಈ ಅಮೆಝಾನ್ ಎಲ್ಲ ಕಂಡುಹಿಡಿದಿದ್ದಾರೆ, ಅಥವಾ ನಿಮಗೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಥವಾ ಓಲಾ ಇರ್ಬೋದು, ಏನೆಲ್ಲ ಕಂಡುಹಿಡಿತಾರೆ ನೋಡಿ ಆ್ಯಪ್ಸ್ಗಳನ್ನು. ಅದೆಲ್ಲ ನಿಮಗೆ ನಮ್ಮ ಬ್ರೈನೇ ಕಾರಣ. ಅದಕ್ಕೆ ಏನು ಬೇಕು, ನಮ್ಮ ಒಳ್ಳೆಯ ಏನು ಆಹಾರ, ಬ್ಯಾಲೆನ್ಸ್ಡ್ ಫುಡ್ ಬೇಕು. ಸೊ ಅದರಿಂದ ನಾವು ಏನು ಬೇಕಾದ್ರೆ ಕಂಡುಹಿಡಲಿಕ್ಕೆ ಸಾಧ್ಯ. ಇವತ್ತು ಏನೇನು ಆಗ್ತಾ ಇದೆ ಅದೆಲ್ಲ ಬ್ರೈನ್ ಇಸ್ ಎ ಬ್ರೈನ್, ಎಷ್ಟು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಉಂಟು. ಅದನ್ನು ನೀವು ಕರೆಕ್ಟ್ ಇಟ್ಕೋಬೇಕು. ಬ್ರೈನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇಕನಾಮಿಕ್ಸ್ ಫಾರ್ ದ ಬ್ರೈನ್ ಡ್ರೈನ್, ಇಕನಾಮಿಕ್ ಇಂಪ್ಯಾಕ್ಟ್ ಆ್ಯಂಡ್ ಬ್ರೈನ್ ಸರ್ಕ್ಯುಲೇಷನ್, ಕಾಸ್ಟ್ ಆಫ್ ಎಜುಕೇಷನ್ ಆ್ಯಂಡ್ ಫುಡ್ಸ್ ಆ್ಯಂಡ್ ಪುಲ್ ಫ್ಯಾಕ್ಟರ್ಸ್ ಆ್ಯಂಡ್ ಸ್ಕಿಲ್ಡ್ ಹ್ಯೂಮನ್ ಕ್ಯಾಪಿಟಲ್. ಇದೆಲ್ಲ ಬ್ರೈನನ್ನು ಡ್ರೈನ್ ಅಂದರೆ ಎಕ್ಸ್ಟ್ರಾರ್ಡಿನರಿ ಆಗಲಿಕ್ಕೆ ಇದೆಲ್ಲ ಇದ್ದರೆ ನೀವು ಮಾಡ್ಲಿಕ್ಕೆ ಸಾಧ್ಯ. ಅದರ ಜೊತೆಗೆ ನಿಮಗೆ ಬ್ಯಾಲೆನ್ಸ್ಡ್ ಫುಡ್ ಕೂಡ ಅಗತ್ಯ ಇದೆ. ಸೊ ಬ್ರೈನ್ ಕೆಲವರು ನೋಡಿ ಕೋಮಕ್ಕೆ ಹೋಗ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ಹೇಗೆ ಹೋಗೋದ್ರೆ ಗೊತ್ತಾಗೋದಿಲ್ಲ. ಕೆಲವರು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಬ್ರೈನ್ ವರ್ಕ್ ಆಗ್ತಾ ಇರ್ತದೆ, ಬಟ್ ಬಾಡಿಯಲ್ಲಿ ಏನು ಕಾಣೋದಿಲ್ಲ. ಜಸ್ಟ್ ಲೈಕ್ ಎ ಡೆಡ್, ಬಟ್ ಬ್ರೈನ್ ಈಸ್ ವರ್ಕಿಂಗ್. ಸೊ ಇಂಥ ಬೇಕಾದಷ್ಟು ನಾವು ಕಾಣ್ತಾ ಇದ್ದೀವಿ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಕೋಮಾ ಆ್ಯಂಡ್ ಬ್ರೈನ್ ಡೆತ್? ಕೆಲವರಿಗೆ ಕೋಮಾ ಇದೆ, ಕೋಮಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ, ಕೇಳಿರ್ಬೋದು ನೀವು. ಆಕ್ಸಿಡೆಂಟ್ ಆದಾಗ ಕೆಲವು ಟೈಮ್ ಕೋಮಕ್ಕೆ ಹೋಗ್ಬಿಡ್ತಾರೆ, ಕೆಲವು ಟೈಮ್ಗೆ ಏನೋ ಬೇರೆ ಕಾಯಿಲೆಯಿಂದನೂ ಕೋಮಕ್ಕೆ ಅಂತ ಹೇಳಿದ್ರೆ ಏನು ಸೈಲೆಂಟ್ ಆಗ್ಬಿಡ್ತಾರೋ, ಬಟ್ ಉಸಿರಾಟ ನಡೀತಾ ಇರ್ತದೆ, ಬೇರೆ ಏನಿಲ್ಲ. ಇನ್ನು ಸಮ್ಟೈಮ್ ಬ್ರೈನ್ ಡೆತ್ ಆಗ್ಬಿಡೋದು, ಬಾಡಿ ಇರ್ತದೆ, ಬ್ರೈನ್ ಡೆತ್ ಆಗಿರೋದು. ಸೊ ಆವಾಗಲೂ ಕೂಡ ಅದೆಲ್ಲ ಹೇಳಿ ಬ್ರೈನ್ಗೆ ಸಂಬಂಧಪಟ್ಟ ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನು ನಿಮಗೆ ಹೇಳ್ತಾ ಇರೋದು. ದಿಸ್ ಇಸ್ ಅ ರೀಸನ್. ಸೊ ಹೆಲ್ತ್ ಕಂಟ್ರೋಲ್ ಆ್ಯಂಡ್ ಬ್ರೈನ್ ಡೆತ್ ಆ್ಯಂಡ್ ವೆಜಿಟೇಟಿವ್ ಸ್ಟೇಟಲ್ಲಿ ಬ್ರೈನ್ ಇರ್ತದೆ ಅದು. ಸೊ ನಿಮಗೆ ಬ್ರೈನಲ್ಲಿ ಯಾವ ರೀತಿ ಏನಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಇದು ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವರಿಗಿರ್ಬೋದು, ತಲೆ ಸಿಡ್ತಾ ಇರ್ಬೋದು, ಅಥವಾ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಇದಕ್ಕೆ ಏನು ಹೇಳ್ತಾರೆ, ಬ್ರೈನ್ ಫೀವರ್ ಅಂತ ಹೇಳ್ತಾರೆ. ಇದೆ ಕೇಳಿರ್ಬೋದಾ? ಬ್ರೈನ್ ಫೀವರ್, ಮೆದುಳು ಜ್ವರ ಎಲ್ಲ ಕೇಳಿದ್ರು, ಇದೇ ಬ್ರೈನ್ ಫೀವರ್. ಅವಾಗ ನೋಡಿ ಪಾಪ ಮಗು ಆದರೂ ತಲೆ ಭಾರ ಆಗ್ಬಿಡ್ತದೆ, ತಲೆ ಸಿಡ್ತಾ ಆಗ್ತದೆ, ಎತ್ತಿಡ್ಲಿಕ್ಕೆ ಆಗೋದಿಲ್ಲ. ದೊಡ್ಡವರಿಗೆ ಅದೇನೆ. ಇದೆಲ್ಲ ಬ್ರೈನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್. ಇದು ಜಾಸ್ತಿ ಆದಾಗ ತೊಂದರೆಗಳಾಗ್ತದೆ. ಇದಕ್ಕೆ ಸೈನ್ಸ್ ಆಫ್ ಸಿಂಪ್ಟಮ್ಸ್ ಆಫ್ ಬ್ರೈನ್ ಫಿಗರ್ ಕೊಡ್ತಲ್ಲ, ಮೆನಿಂಜಿಟಿಸ್, ಫೀವರ್ ಜಾಸ್ತಿ ಆಗೋದು. ಆದಾಗ ನಿಮಗೆ ಕೆಲವು ಟೈಮ್ ವಾಮಿಟಿಂಗ್ ಬರೋ ಚಾನ್ಸಸ್ ಇದೆ, ವಿಪರೀತ ಹೆಡೇಕ್ ಇರ್ತದೆ, ಸ್ಲೀಪಿ ಇರ್ತದೆ, ಮುಖದಲ್ಲಿ ರ್ಯಾಷಸ್ಸು ಬರ್ಬೋದು. ಎಲ್ಲರನ್ನೂ ನಿಮಗೆ ಈ ಲೈಟ್ ಅಂದರೆ ಅವರಿಗೆ ದೂರ, ಲೈಟ್ ಹಾಕಬೇಡಿ ಹೇಳ್ತಾರೆ ಅವರು. ಲೈಟ್ ಆನ್, ಕತ್ತಲೆಯಲ್ಲಿ ಕೂತ್ಕೋಬೇಕು ಅಂತಾರೆ. ಟೋಟಲಿ ಕನ್ಫ್ಯೂಷನ್ ಆಗ್ತದೆ, ಒಟ್ಟಿಗೆ ಡೈಲಮ್ ಆಗ್ಬಿಡ್ತಾರೆ. ಇಷ್ಟೆಲ್ಲ ನಿಮಗೆ ಬ್ರೈನ್ ಫೀವರ್, ಬ್ರೈನ್ಗೆ ಸಂಬಂಧಪಟ್ಟ ಪ್ರಾಬ್ಲಮಿಂದ ಬರುವಂಥ ತೊಂದರೆಗಳು. ಸೊ ನೋಡಿ ಮಗು ಬ್ರೈನ್ ಫೀವರ್ ಜಾಸ್ತಿ ಆಗಿರ್ಬೋದು, ಏನೋ ತಲೆಯನ್ನು ಇಟ್ಕೊಂಡು ಕೂತ್ಕೊಂಡು ತಲೆ ಏನು ಎತ್ತಲಿಕ್ಕೆ ಆಗೋದಿಲ್ಲ, ಆ ರೀತಿ ಪ್ರಾಬ್ಲಮ್ಸ್ಗಳು ಬರ್ದ್ಬಿಡ್ತದೆ. ಸೊ ಇನ್ನು ಆ ಮಗು ಆ ಥರ, ಈ ಮಗು ನೋಡಿ ಬೆಡ್ ಮೇಲೆ ಹೋಗು. ಸೊ ಇದು ಸಹ ಸೇಮ್ ಕೇಸಸ್ ಇದೆ, ಡಿಫ್ರೆಂಟ್ ಕೇಸಸ್. ಸೊ ಈಗ ನಾವು ಪ್ರಾಡಕ್ಟಿಗೆ ಬರೋಣ. ಅದೆಲ್ಲ ಇರಲಿ ಒಂದು ಸೈಡಲ್ಲಿ ಇರಲಿ. ಈಗ ನಾವು ನಮ್ಮ ಪ್ರಾಡಕ್ಟಿಗೆ ಬರೋಣ, ಹೇಗೆ ವರ್ಕ್ ಆಗ್ತದೆ. DXN ನ್ಯೂರೋ ಕೇರ್ ಕ್ಯಾಪ್ಸೂಲ್ಸ್. DXN ನ್ಯೂರೋ ಕೇರ್ ಕ್ಯಾಪ್ಸೂಲ್ ಈಸ್ ಎ ಹರ್ಬಲ್ ಫಾರ್ಮುಲೇಷನ್. ಫಸ್ಟ್ ನಿಮಗೆ ಎಣಿಸ್ಬೇಕಂದ್ರೆ ಇದು ಎಷ್ಟು ತೊಗೊಂಡ್ರೆ ನಿಮ್ಗೇನು ಸೈಡ್ ಎಫೆಕ್ಟ್ ಇಲ್ಲ. ನೀವು ಮಾವಿನ ಹಣ್ಣು ತಿಂದ ಹಾಗೆ, ಹಲಸಿನ ಹಣ್ಣು ತಿಂದ ಹಾಗೆ
ಅಥವಾ ಬಾಳೆಹಣ್ಣು ತಿಂದಾಗ ಇದು ನ್ಯಾಚುರಲ್. ಇದರಲ್ಲಿ ಯಾವುದೇ ನಿಮಗೆ ಎಕ್ಸ್ಟ್ರಾ ಸೇರಿಸಿದ್ದೇನಿಲ್ಲ. ಪ್ರಕೃತಿಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಮೇಡ್ ವಿತ್ ಕೇರ್ಫುಲಿ ಸೆಲೆಕ್ಟೆಡ್ ಟ್ರೆಡಿಷನಲ್ ಹರ್ಬ್ಸ್ ನೋನ್ ಫಾರ್ ಸಪೋರ್ಟಿಂಗ್ ಮೆಂಟಲ್ ವೆಲ್ನೆಸ್, ಮಾನಸಿಕ ನೆಮ್ಮದಿ, ಮಾನಸಿಕ ಕ್ಷೇಮ, ಮಾನಸಿಕ ಆರೋಗ್ಯಕ್ಕೋಸ್ಕರ. ಇನ್ನರ್ ಕಾಮ್, ಒಳಗಡೆ ನಿಮಗೆ ಕಾಮ್ ಇಡ್ಲಿಕ್ಕೆ, ಏನು ನಿಮಗೆ ತೊಂದರೆ ಆಗದಿದ್ದಾಗ. ಇಟ್ ಈಸ್ ಡಿಸೈನ್ಡ್ ಫಾರ್ ಪೀಪಲ್ ಸೀಕಿಂಗ್ ನ್ಯಾಚುರಲ್ ಸಪೋರ್ಟ್ ಫಾರ್ ದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮೂಡ್ ಬ್ಯಾಲೆನ್ಸ್ ಅಂಡ್ ಮೆಂಟಲ್ ರಿಲ್ಯಾಕ್ಸೇಷನ್, ಟೋಟಲ್ ಹೆಲ್ತ್, ಮಾನಸಿಕ ಆರೋಗ್ಯಕ್ಕೋಸ್ಕರ ಇದನ್ನ ನೀವು ತಗೋಬಹುದು. ಯಾರಿಗೆಲ್ಲ ಮಾನಸಿಕ ಆರೋಗ್ಯ ಬೇಕು ಜಸ್ಟ್ ಯೋಚನೆ ಮಾಡಿ. ಅದೇ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮೂಡ್ ಬ್ಯಾಲೆನ್ಸ್ ಅಂಡ್ ಮೆಂಟಲ್ ರಿಲ್ಯಾಕ್ಸೇಷನ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ಇದನ್ನ ನೀವು ಕರೆಕ್ಟಾಗಿ ತಗೊಂಡ್ರೆ ಈ 3 ನಿಮಗೆ ಬ್ಯಾಲೆನ್ಸ್ ಆಗ್ತದೆ. ಕೀ ಬೆನಿಫಿಟ್ಸ್: ಹೆಲ್ಪ್ಸ್ ರೆಡ್ಯೂಸ್ ದ ಸ್ಟ್ರೆಸ್ ಅಂಡ್ ಎಂಗ್ಸೈಟಿ. ಯಾರಿಗೆ ತುಂಬ ಸ್ಟ್ರೆಸ್ ಇದ್ದಾಗೆ ಅದು ಮತ್ತು ಎಂಗ್ಸೈಟಿ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡ್ತದೆ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರೆಸ್ ಇರ್ಬೋದು ಅಥವಾ ಎಂಗ್ಸೈಟಿ, ಉದ್ವೇಗ ಇರ್ಬೋದು, ಅದನ್ನು ಬ್ಯಾಲೆನ್ಸ್ ಮಾಡ್ತದೆ. ಸಪೋರ್ಟ್ ದ ಮೂಡ್ ಮ್ಯಾನೇಜ್ಮೆಂಟ್, ನಮ್ಮ ಮೂಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡ್ತದೆ. ತುಂಬ ಮೂಡ್ ಕರೆಕ್ಟ್ ಇರೋದಿಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ಸರಿ ಮಾಡಲಿಕ್ಕೂ ಕೂಡ ಇದು ನಮಗೆ ಹೆಲ್ಪ್ ಮಾಡ್ತದೆ. ಸೊ ಅದರಿಂದ ಇದನ್ನು ನೀವು ಬೆಳಿಗ್ಗೆ 1 ಸಂಜೆ 1 ಅಂತ ಜಾಸ್ತಿ ಏನು ತಗೋಬೇಕಂತಿಲ್ಲ, ತಗೊಂಡಾಗ ಅದು ನಿಮಗೆ ವರ್ಕ್ ಆಗ್ತದೆ. ಸೊ ಹಾಗೇನೆ ನೆಕ್ಸ್ಟ್ ಪ್ರಮೋಟ್ ದ ಕಾಮ್ ಮೈಂಡ್. ಇನ್ನು ಕೆಲವರಿಗೆ ಮೈಂಡ್ ಕಾಮ್ ಆಗಿರೋದಿಲ್ಲ, ತುಂಬ ಏನು ಫ್ರಿಕಲ್ ಆಗಿರ್ತದೆ ಅಂತ ಹೇಳ್ತಾರೆ, ಫ್ರಿಕಲ್ ಮೈಂಡ್. ಸೊ ಎಲ್ಲವುದನ್ನು ಮಾಡಬೇಕು, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ, ಅಂತ ಒಂದು ಸಿಚುವೇಶನ್ ಕೂಡ ಈ ಪ್ರಾಡಕ್ಟ್ ನಮಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಹರ್ಬಲ್ ವೆಲ್ನೆಸ್ ಸಪೋರ್ಟ್ ಫಾರ್ ಎವ್ರಿ ಡೇಸ್ ಲೈಫ್. ಅದರಿಂದ ಇದು ಮೂಲಿಕೆಯಿಂದ ತಯಾರಾಗಿರೋದ್ರಿಂದ ಬೇರು ಅಥವಾ ನಿಮಗೆ ಎಲೆ ಅಥವಾ ಕಾಂಡ ಅಥವಾ ಏನು ತೊಗಟೆ ಅಥವಾ ಬೀಜ, ಅದರಿಂದ ತಯಾರಾಗಿರೋದ್ರಿಂದ ಟೋಟಲಿ ನಿಮಗೆ ನ್ಯಾಚುರಲ್, ಯಾವುದೇ ನಿಮಗೆ ಆರ್ಟಿಫಿಷಿಯಲ್ ಇದರಲ್ಲಿ ಇಲ್ಲ. ಸೊ ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಹರ್ಬಲ್ ಕಾಂಪೋಸಿಷನ್ ಇದೆ, ಮೂಲಿಕೆಗಳ ಒಂದು ಬೇರುಗಳ ಒಂದು ಕಾಂಪೋಸಿಷನ್ ಒಟ್ಟು ಮಾಡಿದ್ದಾರೆ. ಅದರಲ್ಲಿ ಯಾವುದೆಲ್ಲ ಇದೆ? ಒಂದನೇದಾಗಿ ಬ್ರಾಹ್ಮಿ ಇದೆ. ಬ್ರಾಹ್ಮಿ ಬಗ್ಗೆ ನಿಮಗೆ ನಾನು ಹೇಳಬೇಕಂತಿಲ್ಲ, ಬ್ರಾಹ್ಮಿ ಎಲ್ಲರಿಗೂ ಗೊತ್ತಿದೆ, ಸಾಧಾರಣವಾಗಿ ಗೊತ್ತಿರ್ಬೋದು. ಬ್ರಾಹ್ಮಿಯನ್ನು ಟ್ರೆಡಿಷನಲಿ ವ್ಯಾಲ್ಯೂಡ್ ಫಾರ್ ಮೆಂಟಲ್ ವೆಲ್ನೆಸ್ ಅಂಡ್ ಸಪೋರ್ಟ್ ಅಂತ ಹೇಳಿದೆ. ಒಂದೆಲಗದ ಚಟ್ನಿ ಎಲ್ಲ ಮಾಡ್ತಾರೆ, ಚಟ್ನಿ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಇದು ಮೆಂಟಲಿಗೆ ನಂಬರ್ 1. ಎರಡನೇದಾಗಿ ಜಟಮಾನ್ಸಿ ಅಂತ ಇನ್ನೊಂದು, ನೋನ್ ಇನ್ ಟ್ರೆಡಿಷನಲ್ ಯೂಸ್ ಫಾರ್ ಕಾಮಿಂಗ್ ಸಪೋರ್ಟ್, ಮನಸ್ಸನ್ನು ಕಾಮ್ ಇಡ್ಲಿಕ್ಕೆ ಇದು ಜಟಮಾನ್ಸಿ ಅಂತ ಇನ್ನೊಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಸ್ ದ ಶಂಖಪುಷ್ಪನೂ ಸಹ ನಿಮಗೆ ಗೊತ್ತಿರ್ತದೆ, ಬೇರೆ ಬೇರೆ ಕಲರಲ್ಲಿ ಶಂಖಪುಷ್ಪ ಅವೈಲಬಿಲಿಟಿ. ನಮ್ಮ ಕಂಪನಿಯ ಪ್ರಾಡಕ್ಟ್ ಕೂಡ ಇದೆ ಶಂಖಪುಷ್ಪ. ಅದು ಮೈಂಡನ್ನು ನಿಮಗೆ ಇಡೀ ನರಮಂಡಲವನ್ನೇ ಬ್ಯಾಲೆನ್ಸ್ ಮಾಡ್ತದೆ. ನೆಕ್ಸ್ಟ್ ಇಸ್ ದ ಅಶ್ವಗಂಧ. ಅಶ್ವಗಂಧ ವೈಡ್ಲಿ ನೋನ್ ಫಾರ್ ಸ್ಟ್ರೆಸ್ ಅಂಡ್ ಸಪೋರ್ಟಿವ್ ಅಂತ ಹೇಳಿದ್ದಾರೆ. ಯಾರಿಗೆಲ್ಲ ನಿದ್ರೆ ಎಲ್ಲ ಸರಿ ಬರೋದಿಲ್ಲ, ಸೊ ಅವರಿಗೂ ಕೂಡ ಇದು ಒಳ್ಳೆಯದು. ಡೀಟೇಲ್ ನೋಡೋಣ. ಸೊ ಫಸ್ಟ್ ಆಫ್ ದ ಬ್ರಾಹ್ಮಿಯನ್ನು ಕನ್ನಡದಲ್ಲಿ ಸಾಮಾನ್ಯವಾಗಿ ಒಂದೆಲಗ ಅಂತ ಕರೀತಾರಂತೆ, ಅಥವಾ ನೀರು ಬ್ರಾಹ್ಮಿ ಅಂತಲೂ ಕರೀತಾರೆ ಎಂದು ಕರೆಯಲಾಗಿದೆ. ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖವಾದ ಈ ಗಿಡಮೂಲಿಕೆಯನ್ನು ತುಳು ಭಾಷೆಯಲ್ಲಿ ತಿಮರೆ ಎಂದು ಕರೆಯುತ್ತಾರೆ. ನಮ್ಮ ಭಾಷೆಯಲ್ಲಿ ಕೊಟ್ಟಿದ್ದಾರೆ ತಿಮರೆ ಅಂತ ಕರೆಯುತ್ತಾರೆ. ಜೊತೆಗೆ ಒಂದೆಲಗ ಅಂದರೆ ಸಾಧಾರಣ ಒಂದು ಎಲೆ ಬಂದು ಅಲ್ಲಿ ಕೆಳಗೆ ಕಾಣ್ತದೆ ನೋಡಿ, ಒಂದೆಲಗ ಅಂದರೆ ಒಂದು ಎಲೆ ಅಂತ ಸಹ ಬಿಡ್ತದೆ ಅದು. ಸೊ ನೆನಪು ಹೆಚ್ಚಿಸೋ ಸಂಜೀವಿನಿ. ಆಗ ಹೇಳಿದ್ನಲ್ಲ, ನೆನಪೆಲ್ಲ ಕಳ್ಕೊಂಡ್ಬಿಡ್ತೀರಿ, ಎಲ್ಲಿ ಇಟ್ಟಿದ್ದೀರಿ ಗೊತ್ತಿರೋದಿಲ್ಲ, ಯಾರು ಎಲ್ಲಿಗೂ ಹೋಗ್ಬೇಕು ಗೊತ್ತಿಲ್ಲ. ಈ ನೆನಪನ್ನು ಹೆಚ್ಚಿಸಲಿಕ್ಕೆ ಈ ಸಂಜೀವಿನಿ ಇದು ನಿಮಗೆ. ಆಮೇಲೆ ಒಂದೆಲಗ ಎಂಬ ದಿವ್ಯ ಔಷಧಿ, ಇದು ಔಷಧಿ ಕೂಡ ಹಾಗೆ ವರ್ಕ್ ಆಗ್ತದೆ. ಅದರಿಂದ ಇದು ಬ್ರೈನಿಗೆ ತುಂಬ ಒಳ್ಳೆಯದು ಅಂತ ಇದನ್ನು ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ಬ್ರಾಹ್ಮಿದು 10 ಬೆನಿಫಿಟ್ಸ್ ಕೊಟ್ಟಿದ್ದಾರೆ, 1-2 ಅಲ್ಲ, 10 ಲಾಭಗಳು ಇದರಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಎಸ್ಪೆಷಲಿ ಇದು ಬ್ರೈನಿಗೆ ಹೈಯೆಸ್ಟ್ ವರ್ಕ್ ಆಗ್ತದೆ. ಅದಲ್ಲದೆ ಬೇರೆ ಅದರ್ ಬೆನಿಫಿಟ್ಸ್ ಕೂಡ ಇದರಲ್ಲಿ ಇದೆ. ಇಟ್ ಹ್ಯಾಸ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಇಟ್ ಹ್ಯಾಸ್ ಅನಲ್ಜಿಸ್ಟಿಕ್ ಅಂಡ್ ಪೇನ್ ರಿಲೀವಿಂಗ್ ಪ್ರಾಪರ್ಟೀಸ್ ಇದೆ. ಡಿಟಾಕ್ಸಿಫೈಯಿಂಗ್ ಹರ್ಬ್ ಇದೆ. ದ ಪೇಸ್ಟ್ ಆಫ್ ಬ್ರಾಹ್ಮಿ ಇಸ್ ಅಪ್ಲೈಡ್ ಇನ್ಫ್ಲೇಮ್ ದ ಏರಿಯಾಸ್ ಟು ರಿಮೂವ್ ಪೇನ್ ಅಂಡ್ ಇನ್ಫ್ಲಮೇಷನ್. ನೀವು ಇದನ್ನ ಅಥವಾ ಇದನ್ನ ಪುಡಿಯನ್ನು ಓಪನ್ ಮಾಡಿ ಅಲ್ಲಿಗೆ ಹಚ್ಚಿದ್ರೆ ಅದು ನೋವು ಕೂಡ ಹೋಗ್ತದೆ ಅಂತ ಹೇಳಿದ್ದಾರೆ. ಇಂಟೆಲಿಜೆನ್ಸಿ ಅಂಡ್ ಮೆಮೊರಿ ವೆರಿ ಇಂಪಾರ್ಟೆಂಟ್. ಇದು ತಗೊಳ್ಳೋದ್ರಿಂದ ನಿಮಗೆ ಇಂಟೆಲಿಜೆಂಟ್ ಆಗಲಿಕ್ಕೆ, ನಾನಾಗಲೇ ಬ್ರೈನ್ ಡ್ರೈನ್, ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗ್ತದೆ ಇದು. ಸೊ ಮೆಮೊರಿಗೂ ಕೂಡ ಇದು ಒಳ್ಳೇದಂತಾಗಿದ್ದಾರೆ. ಆ್ಯಂಡ್ ಆಂಟಿ ಕನ್ವಲ್ಸೆಂಟ್ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಕೇಸಸ್ ಆಫ್ ಮೇನಿಯಾ. ಯಾರಿಗೆಲ್ಲ ಮೇನಿಯಾ ಇದೆ, ಮೇನಿಯಾ ಅಂದರೆ ತುಂಬ ನಿಮಗೆ ಹೆದರಿಕೆ ಆಗೋದು, ಹೊರಗಡೆ ಹೋಗ್ಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗೋದು, ಬೇರೆಯವ್ರ ಜೊತೆಗೆ ಮಿಕ್ಸ್ ಆಗಲಿಕ್ಕೆ ನಿಮಗೆ ರೆಡಿ ಇಲ್ಲ,
ಮನಸ್ಸು ಒಪ್ಪೋದಿಲ್ಲ. ಆ ಥರ ಒಂದು ಸಿಚುವೇಶನ್ ದಟ್ ಇಸ್ ಕಾಲ್ಡ್, ಅದಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿದಾನೆ. ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ವೆನ್ ಇಂಪ್ರೂವಿಂಗ್ ದ ಡೈಜೆಸ್ಟಿವ್ ಸ್ಟ್ರೆಂಗ್ತಿಗೂ ಇದು ಒಳ್ಳೇದಾಗ್ತದೆ. ಆಮೇಲೆ ಆ ಲ್ಯಾಕ್ಸೇಟಿವ್ ಪ್ರಾಪರ್ಟೀಸ್, ಇದರಲ್ಲಿ ಲ್ಯಾಕ್ಸೇಟಿವ್ ಪ್ರಾಪರ್ಟೀಸ್ ಇದೆ, ಇಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಆ ರೀತಿ ಕೆಲಸ ಮಾಡ್ತದೆ. ಗುಡ್ ಫಾರ್ ದ ಹಾರ್ಟ್ ಆ್ಯಂಡ್ ಕಾರ್ಡಿಯಾಕಿಗೂ ಇದು ಹೆಲ್ಪ್ ಆಗ್ತದೆ. ಈವನ್ ಸ್ಟೆಬಿಲೈಸಿಂಗ್, ಬಾಡಿಯನ್ನು ಸ್ಟೆಬಿಲೈಸ್ ಮಾಡ್ತದೆ, ಬ್ಯಾಲೆನ್ಸಿಂಗ್ ಮಾಡ್ತದೆ. ಈವನ್ ಲೇಡೀಸಿಗೂ ತುಂಬ ಒಳ್ಳೆಯದು, ಪ್ರೆಗ್ನೆನ್ಸಿ ಮತ್ತು ಯೂಸ್ಫುಲ್ ಬೂಸ್ಟಿಂಗ್ ಇನ್ಫರ್ಟಿಲಿಟಿಗೂ ಕೂಡ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಈ ಬ್ರಾಹ್ಮಿಯನ್ನು ನಮ್ಮ ಈ ಬ್ರೈನ್ ಕೇರ್ ಅಲ್ಲಿ, ನ್ಯೂರೋ ಕೇರ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಈಗ ಇನ್ನೊಂದು ಪ್ರಾಡಕ್ಟ್ ಏನಿದು, ಇದಕ್ಕೆ ಜಟಮಾನ್ಸಿ ಅಂತ ಕರೀತಾರೆ. ಜಟಮಾನ್ಸಿ ನೋಡಿದಿರಾ? ನೋಡಿ, ಈ ರೀತಿ ಇದು ಬೆಳೀತದೆ. ಇದಕ್ಕೆ ಈ ತರ ಒಂದು ಹೂ ಬಿಡ್ತದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿ, ಈ ತರ ಅದರ ಬೇರು ಮತ್ತೆ ನಾರನ್ನ ಈ ಕಡೆ ತೋರಿಸಿದ್ದಾರೆ ನಿಮಗೆ. ಅದರ ಹೂವನ್ನು ಎಕ್ಸ್ಪ್ಯಾಂಡ್ ಮಾಡಿ ತೋರಿಸಿದ್ದಾರೆ. ಸೊ ಇದನ್ನ ಈ ರೀತಿ ಜಟಮಾನ್ಸಿ, ಇದರ ಪ್ರಯೋಜನಗಳು ಅಂತ್ಯವಿಲ್ಲ ನೋಡಿ. ಜಟಮಾನ್ಸಿ ಗೊತ್ತಾ, ಇದರ ಪ್ರಯೋಜನಗಳಿಗೆ ಅಂತ್ಯ ಇಲ್ಲ, ಅಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್, ಎಸ್ಪೆಷಲಿ ಫಾರ್ ಬ್ರೈನ್. ನಂಬರ್ 1 ಫಾರ್ ಇಟ್ಸ್ ಬ್ರೈನ್. ಜಟಮಾನ್ಸಿ ಬ್ರೈನಿಗೆ ಹೈಯೆಸ್ಟ್ ವರ್ಕ್ ಆಗ್ತದೆ. ಸೊ ಅದಕ್ಕೋಸ್ಕರ ಇದರ ಪೌಡರನ್ನು ಮಿಕ್ಸ್ ಮಾಡಿದ್ದಾರೆ. ಸೊ ಜಟಮಾನ್ಸಿ ಪೌಡರ್ ಬೆನಿಫಿಟ್ಸ್, ಒಂದನೇದಾಗಿ ನಿಮಗೆ ಸ್ಟ್ರೆಸ್, ಯಾರಿಗೆಲ್ಲ ತುಂಬ ಸ್ಟ್ರೆಸ್ ಇದೆ, ಒತ್ತಡ ಇದೆ, ಉದ್ವೇಗ ಇದೆ, ಅವರಿಗಿದು ತುಂಬ ಹೆಲ್ಪ್ ಆಗ್ತದೆ. ಡಿಪ್ರೆಷನ್ ಅವರಿಗೆ ಅದು ವರ್ಕ್ ಆಗ್ತದೆ. ಇಂಪ್ರೂವ್ಸ್ ದ ಮೆಮೊರಿ, ನಿಮ್ಮ ಮೆಮೊರಿ ಎಲ್ಲ ಕಮ್ಮಿ ಇದ್ರೂ ಕೂಡ ಅದನ್ನು ಕರೆಕ್ಟ್ ಮಾಡ್ತದೆ. ಪ್ರಮೋಟ್ ದ ಬ್ರೈನ್ ಫಂಕ್ಷನ್ಸ್. ನೋಡಿ, ಇದು ಎಲ್ಲ ನಿಮಗೆ ಬ್ರೈನಿಗೆ ಸಂಬಂಧಪಟ್ಟದ್ದೇ ಆಗಿದೆ, ಬೇರೆ ಯಾವುದಕ್ಕೆ ವರ್ಕ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಬ್ರೈನ್, ಪ್ರಮೋಟ್ ದ ಬ್ರೈನ್ ಫಂಕ್ಷನ್. ಬ್ರೈನ್ ಏನೇನು ಕೆಲಸ ಮಾಡಬೇಕು ಅದನ್ನು ಇದು ಪ್ರಮೋಟ್ ಮಾಡ್ತದೆ. ಇನ್ಸೋಮ್ನಿಯಾ, ಎಷ್ಟೋ ಜನರಿಗೆ ಇವತ್ತು ನಿದ್ರೆ ಜಾಸ್ತಿ ಇರ್ತದೆ, ಅವರಿಗೂ ಪ್ರಾಬ್ಲಮ್. ಇನ್ನು ಕೆಲವರು ನಿದ್ರೆ ಕಮ್ಮಿ ಇರ್ತದೆ, ಅವರಿಗೂ ಸಹ ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ಫುಲ್. ಇನ್ಸೋಮ್ನಿಯಾಗೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಶಾರ್ಪ್ ಅಂತ ಫೋಕಸ್ ಆ್ಯಂಡ್ ಮೆಮೊರಿ. ನಿಮ್ಮ ಏನು ಈಗ ಎಸ್ಪೆಷಲಿ ನೀವು ಸ್ಟಾರ್ ಆಗಬೇಕು, ರೂಬಿ ಆಗಬೇಕು, ಡೈಮಂಡ್ ಆಗಬೇಕು, ಕ್ರೌನ್ ಅದಕ್ಕೆ ಇದು ಫೋಕಸ್ ಮಾಡ್ತದೆ. ಓ ಎಸ್, ಈ ದಾರಿಯಲ್ಲೇ ಹೋಗಿ ಮಾರ, ನೀನು ಸಕ್ಸಸ್ ಆಗ್ತಿ. ಶಾರ್ಪನ್ ಮಾಡ್ತದೆ. ಅಂದರೆ ನಿಮ್ಮ ಏನು ಈ ಮಚ್ಚು ಅಂತ ಹೇಳ್ತೀವಲ್ಲ, ಕೊಡಲಿ ಎಲ್ಲ ಏನಾಗಿದೆ, ಬಡ್ ಆಗಿರ್ತದೆ, ಶಾರ್ಪನ್ ಇಲ್ವ. ಸೊ ಇದು ತಗೊಳ್ಳಾಗ ಒಳ್ಳೆ ಶಾರ್ಪ್ ಮಾಡ್ತದೆ. ಆ್ಯಂಡ್ ಗುಡ್ ಫಾರ್ ಯುವರ್ ಹೇರ್ ಆಲ್ಸೋ. ಟೋಟಲಿ ಇದು ಇಷ್ಟು ಕಟ್ಟಿದಲ್ಲ, 6 ಇದೆ ನೋಡಿ, ಇದು ಬ್ರೈನ್ ಮೇಲೆ ಇದೆ ನೋಡಿ ಅಷ್ಟು. ಅದಕ್ಕೋಸ್ಕರ ಈ ದಿಸ್ ಪ್ರಾಡಕ್ಟ್ ಇಸ್ ಎಸ್ಪೆಷಲಿ ಫಾರ್ ಬ್ರೈನ್, ನಂಬರ್ ಒನ್ ಅಂತ ಹೇಳಿ. ನೆಕ್ಸ್ಟ್ ಇದು ಶಂಖಪುಷ್ಪ. ಶಂಖಪುಷ್ಪ ನೀವು ನೋಡಿದಿರಿ, ಎಲ್ಲಿ ಸಿಕ್ಕಿದ್ರು ಅದ್ರ ಬಿಡಬೇಡಿ ಅಂತಾನೆ ಹೇಳಿದ್ದಾರೆ. ಬಿಡಲೇಬೇಡಿ ಹೇಳಿದ್ದಾರೆ ನೋಡಿ, ಬಿಡಬೇಡಿ ಅಲ್ಲ, ಇದು ಬಿಡಲೇಬೇಡಿ ಅಂತ ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ಇದು ವೈದ್ಯ ಲೋಕಕ್ಕೆ ಒಂದು ಸವಾಲ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಯಾಕೆಂದ್ರೆ ಇದು ವರ್ಕ್ ಈವನ್ ಮೆಡಿಕಲ್ಗೆ ಅದು ಸಿಗುವುದಿಲ್ಲ ಅಂತ. ಯಾಕಂದ್ರೆ ಎಸ್ಪೆಷಲಿ ದಿಸ್ ಕಲರ್ ಇದೆ ನೋಡಿ, ಇದು ಜಸ್ಟ್ ನೋಡಿ, ಬೇಕಾದ್ರೆ ಇದನ್ನು ತೆಗೆದು ನೀವು ನೀರಲ್ಲಿ ಹಾಕ್ಬಿಡಿ, ಕಲರ್ ನೋಡಿ ಯಾವ ರೀತಿ ಇರ್ತದಂತ. ಅಷ್ಟು ಚೆನ್ನಾಗಿ ನಿಮಗೆ ಈ ಕಲರ್, ಬ್ಲೂಯಿಶ್ ಕಲರ್ ಇದೆಯಲ್ಲ, ಅದು ಬಂದ್ಬಿಡ್ತದೆ. ಅದೇ ನೀವು ಅದು ಕಲರ್ ಇಟ್ ಸೆಲ್ಫ್ ನಿಮಗೆ ಮೆಡಿಕಲ್ ಬೆನಿಫಿಟ್ ಇದೆ. ವೈದ್ಯ ಲೋಕಕ್ಕೆ ಸವಾಲ್ ಇದು. ಆರೋಗ್ಯ ಸಂಜೀವಿನಿ ಪ್ರಾಡಕ್ಟ್, ಇದನ್ನ ನಮ್ಮ ಈ ನ್ಯೂರೋ ಕೇರ್ ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಯಾಕಂದ್ರೆ ಇದರಲ್ಲಿ ಬೇಕಾದಷ್ಟು ನಿಮಗೆ ಬೆನಿಫಿಟ್ ಇದೆ. ಈ ಸಸಿ ಎಲ್ಲರಿಗೂ ಗೊತ್ತು, ಆದರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಹೇಳ್ತಾರೆ ಎಲ್ರಿಗೂ ಗೊತ್ತು, ಶಂಖಪುಷ್ಪ ಗೊತ್ತು ಹೇಳ್ತಾರೆ, ಆದರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಇದು ಏನು ಕೆಲಸ ಮಾಡ್ತಂತ ಗೊತ್ತಾಗುತ್ತೆ. ಇಟ್ ವರ್ಕ್ಸ್ ಇನ್ ಪಾರ್ಕಿನ್ಸನ್ ಆ್ಯಂಡ್ ಅಲ್ಝೀಮರ್ ಡಿಸೀಸ್. ಇದು ನಂಬರ್ 1 ಹೇಳ್ತಾರೆ. ಪಾರ್ಕಿನ್ಸನ್ ನೋಡಿ, ಈ ಥರ ಕೈ ನಡಕ್ತದಲ್ಲ, ಅಲ್ಝೀಮರ್ ಎಲ್ಲ ನೆನಪು ಹೋಗೋದು. ಈ ಡಿಸೀಸಿಗೆ ಶಂಖಪುಷ್ಪ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೊ ಅದರಿಂದ ಈ ಶಂಖಪುಷ್ಪದ ಪೌಡ್ರನ್ನ ನಮ್ಮ ನ್ಯೂರೋ ಕೇರ್ ಅಲ್ಲಿ ಯೂಸ್ ಮಾಡಿದರೆ, ಅದರಿಂದ ನೀವು ಬಿಂದಾಸ್ ಯೂಸ್ ಮಾಡಿ ನಿಮ್ಮ ಬ್ರೈನ್ ಅನ್ನ ಕರೆಕ್ಟ್ ಮಾಡ್ಕೋಬಹುದು. ಸೊ ಈಗ ನಿಮಗೆ ಆಲ್ಮೋಸ್ಟ್ ನಾನು ಅದರ ಬಗ್ಗೆ ಡೀಟೇಲ್ ಹೇಳಿದ್ದೀನಿ. ಇದರ ಶಂಖಪುಷ್ಪ ಪೌಡರ್ ಏನೆಲ್ಲ ಕೆಲಸ ಮಾಡ್ತದೆ ಅಂತ ನೋಡಿ. ಎನರ್ಜೆಟಿಕ್ ಆಗಿ ವರ್ಕ್ ಆಗ್ತದೆ, ಬ್ಲಡ್ ಪ್ಯೂರಿಫೈಯರ್, ಕ್ಯೂರ್ಸ್ ದ ಹೆಡೇಕ್ and controls the vomiting and improves the memory and promotes the healing of injury. So ಹಾಗಾಗಿ ಮೇನ್ ಅಂತ ಹೇಳಿದ್ರೆ ಎನಾಲ್ಜೆಸಿಕ್ ಆಗಿ ವರ್ಕ್ ಆಗ್ತದೆ. ದಟ್ ಈಸ್ ಬ್ರೈನಿಗೆ ಸಂಬಂಧ ಯಾವುದೇ ನಿಮ್ಗೆ ಇರಲಿ, ಅದನ್ನ ಅದು ಸರಿ ಮಾಡ್ಲಿಕ್ಕೆ ಅದರಲ್ಲಿ ಪೇನ್ ಕಿಲ್ಲರ್ ತರ ಅದು. ಪೇನ್ ಕಿಲ್ಲರ್. ಓಕೆ ನೋಡಿ,
ದಟ್ ಈಸ್ ಅ ಮೆಡಿಕಲ್ ವರ್ಡ್ ಇರ್ಬೋದು. ಜಸ್ಟ್ ಲೈಕ್ ಎ ಪೇನ್ ಕಿಲ್ಲರ್. ಈಗ ಕೆಲವರಿಗೆ ಬ್ರೈನ್ ಫೀವರ್ ಎಲ್ಲ ಬರ್ತದೆ, ಸೊ ನೋವು ಆಗ್ತದೆ, ತಲೆನೋವು ಆಗ್ತದೆ, ಅದಕ್ಕೆಲ್ಲ ನಿಮಗೆ ಆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇವನ್ ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತದೆ. ಹೆಡೇಕ್, ಯಾವ ರೀತಿ ನಿಮಗೆ ಹೆಡೇಕ್ ಇರ್ಬೋದು ಅದನ್ನ ಕ್ಯೂರ್ ಮಾಡಲಿಕ್ಕೆ ಕ್ಯೂರ್ ವರ್ಡೇ ಹಾಕಿದ್ದಾರೆ. ಕಂಟ್ರೋಲ್ಸ್ ವಾಮಿಟಿಂಗ್, ಯಾರಿಗೆ ವಾಮಿಟಿಂಗ್ ಆಗ್ತದೆ ಅಲ್ಲಿ ನೆನಪಿನ ಶಕ್ತಿಗೆ, ಆ್ಯಂಡ್ ಹೀಲಿಂಗ್, ಬೇಗ ಹೀಲ್ ಮಾಡಲಿಕ್ಕೆ, ಎಲ್ಲ ಗಾಯ ಹೀಲ್ ಮಾಡಲಿಕ್ಕೆ ಈ ಪ್ರಾಡಕ್ಟ್ ನಿಮಗೆ ಬೆನಿಫಿಟ್ಸ್ ಆಫ್ ದ ಶಂಖಪುಷ್ಪ ಹೆಲ್ಪ್ ಆಗ್ತದೆ. ದಿಸ್ ಇಸ್ ಇನ್ನೊಂದು ಪ್ರಾಡಕ್ಟ್. ಇದ್ಯಾವ ಪ್ರಾಡಕ್ಟ್ ಇದು? ಇದೆಲ್ಲ ನಿಮ್ಗೆ ಗೊತ್ತುಂಟು. ಏನ್ ಪ್ರಾಡಕ್ಟ್? ಪುನರ್ನವ ಅಲ್ಲ, ಅಶ್ವಗಂಧ. ಅಶ್ವಗಂಧ. This is ಅಶ್ವಗಂಧ. ದ ಇನ್ಕ್ರೆಡಿಬಲ್ ಬೆನಿಫಿಟ್ ಆಫ್ ಅಶ್ವಗಂಧ. ಈ ಅಶ್ವಗಂಧ ನೀವು ನೋಡಿದ್ರಿ ಈಗ. ಸೊ ಅಶ್ವಗಂಧ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ಅಶ್ವಗಂಧ ಸಾರಿ ನ್ಯಾಚುರಲ್ ಸ್ಟ್ರೆಸ್ ರಿಲೀವರ್. ತುಂಬಾ ಜನರಿಗೆ ಸ್ಟ್ರೆಸ್ ಇರ್ತದೆ. ಸ್ಟ್ರೆಸ್ ಅನ್ನ ರಿಲೀವ್ ಮಾಡಲಿಕ್ಕೆ ಈ ಪ್ರಾಡಕ್ಟ್ ನಿಮಗೆ ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೇನೆ ಬ್ರೈನ್ ಬೂಸ್ಟರ್, ಬ್ರೈನ್ ಅನ್ನ ಬೂಸ್ಟ್ ಅಪ್ ಮಾಡ್ಲಿಕ್ಕೆ. ಈಗ ನಮ್ಮ ಮೀಟಿಂಗ್ ಬಂದಾಗ ನೀವು ಬೂಸ್ಟ್ ಆಗೋದಿಲ್ವ ಕೆಲವು ಟೈಮ್, ಅದೇ ತರ ಈ ಪ್ರಾಡಕ್ಟ್ ತಗೊಂಡಾಗ ಆಟೋಮೆಟಿಕ್ ಬ್ರೈನ್ ಅನ್ನ ಬೂಸ್ಟ್ ಮಾಡ್ತದೆ. ಅಂಡ್ ಒಳ್ಳೆ ನಿದ್ರೆ, ಆರೋಗ್ಯವಂತ ನಿದ್ರೆ ಬೇಕು ನಿಮ್ಗೆ. ನಿದ್ರೆ ಮಾಡ್ತಾರೆ ಕೆಲವರು, ಆದ್ರೆ ಒಳ್ಳೆ ನಿದ್ರೆ, ಡೀಪ್ ಸ್ಲೀಪ್ ಬೇಕಾಗ್ತದೆ. ಅಂದ್ರೆ ಕೆಲವು ಕೆಟ್ಟ ಕೆಟ್ಟ ಕನಸು ಬೀಳ್ತದೆ, ಅದು ಡೀಪ್ ಸ್ಲೀಪ್ ಅಲ್ಲ, ಡಿಸ್ಟರ್ಬೆನ್ಸ್ ಆಗ್ತದೆ. ಇನ್ನು ಕೆಲವರಿಗೆ ನಿದ್ರೆಯಲ್ಲಿ ಸ್ನೋರಿಂಗ್ ಆಗೋದು, ಅದು ಪ್ರಾಬ್ಲಮ್. ಬಟ್ ಇದು ಬೆಟರ್ ಸ್ಲೀಪ್, ಒಳ್ಳೆಯ ನಿದ್ರೆಗೆ ನಿಮಗೆ ತುಂಬಾ ಒಳ್ಳೆಯದು. ಎ ನ್ಯಾಚುರಲ್ ಫರ್ಟಿಲಿಟಿ ಎನ್ಹಾನ್ಸರ್ ಫಾರ್ ಮೆನ್. ಎಷ್ಟೋ ಜನರಿಗೆ ಮಕ್ಕಳಾಗೋದಿಲ್ಲ, ಆವಾಗಲೂ ಕೂಡ ದಿಸ್ ಅಶ್ವಗಂಧ ಅವ್ರಿಗೆ ಸಹ ಹೆಲ್ಪ್ ಮಾಡ್ತದೆ. ಎ ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಆಗ್ತದೆ. ಎಷ್ಟೋ ಜನರಿಗೆ ಇನ್ಫ್ಲೇಷನ್ ಎಲ್ಲ ಪ್ರಾಬ್ಲಮ್ ಇರ್ತದೆ, ಸೊ ಅದನ್ನ ಸರಿ ಮಾಡ್ಲಿಕ್ಕೆ ಆಂಟಿ ಆಗಿ ವರ್ಕ್ ಆಗ್ತದೆ. ಅಂಡ್ ಪರ್ಫಾರ್ಮೆನ್ಸ್ ಎನ್ಹಾನ್ಸರ್, ನ್ಯಾಚುರಲ್ ಪರ್ಫಾರ್ಮೆನ್ಸ್, ಏನೆಲ್ಲ ನಿಮಗೆ ನ್ಯಾಚುರಲ್ ಆಗಿ ಗಟ್ಟಿತನ ಪರ್ಫಾರ್ಮೆನ್ಸ್ ಬೇಕು, ಅದಕ್ಕೆ ದಿಸ್ ಪ್ರಾಡಕ್ಟ್. ಅಂಡ್ ಬೆನಿಫಿಟ್ಸ್ ಫಾರ್ ವುಮನ್ ಹೆಲ್ತ್, ಲೇಡೀಸ್ಗೂ ಕೂಡ ತುಂಬಾ, ಮಹಿಳೆಯರಿಗೂ ಕೂಡ ತುಂಬಾ ಅನುಕೂಲ ಇದು. ಸೊ ಅದನ್ನ ಈ ಅಶ್ವಗಂಧವನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ಈ 5 ಪ್ರಾಡಕ್ಟ್ಗಳು ಸೂಪರ್ ಪ್ರಾಡಕ್ಟ್. ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಇದೆ, ಈಗ ಹಿಂದೆ ಹೇಳಿದ್ದೀನಿ, ತೊಂದರೆಗಳಿದೆ, ಅದರಿಂದ ನೀವು ಹೊರಗೆ ಉಳಿಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ ಬ್ರಾಹ್ಮಿ ಹೋಲ್ ಪ್ಲಾಂಟ್ ಪೌಡರ್ ಯೂಸ್ ಮಾಡಿದರೆ, ಅಂಡ್ ಜಟಮಾನ್ಸಿಯಲ್ಲಿ ಅದರ ರೂಟ್ ಅದರ ಬೇರನ್ನ ಯೂಸ್ ಮಾಡಿದ್ದಾರೆ. ಅದರ ಹೋಲ್ ಇದ್ರೆ ಇದ್ರ ಬೇರ್. ಅಂಡ್ ಶಂಖಪುಷ್ಪ ಹೋಲ್ ಯೂಸ್ ಮಾಡಿದ್ದಾರೆ, ಹೋಲ್ ಪ್ಲಾಂಟ್ ಪೌಡರ್. ಅಂಡ್ ಅಶ್ವಗಂಧದ ರೂಟ್ ಅನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಅದರಿಂದ ಪೆಕ್ಯುಲರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾರಿಗೆ ಬೇಕಾದ್ರೂ ಎನಿ ಪ್ರಾಬ್ಲಮ್ ಇದ್ರೂ ಕೂಡ ಬ್ರೈನಿಗೆ ಸಂಬಂಧ ಇದನ್ನ ನೀವು ಕೊಡ್ಬೋದು. ಸೊ ಟೋಟಲಿ ಕಾಮ್ ಮಾಡ್ತದೆ, ಬ್ಯಾಲೆನ್ಸ್ ಮಾಡ್ತದೆ, ಮೆಂಟಲ್ ವೆಲ್ನೆಸ್ಸಿಗೆ ಒಳ್ಳೇದು. ಸೊ ಇದನ್ನ ಬುಕ್ ಇದೆ, ಭಾವಪ್ರಕಾಶ ನಿಘಂಟು, ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದರಲ್ಲಿರುವ ಏನು ಬರೆದಿದ್ದಾರೆ, ಏನು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ, ಅದೇ ತರ ಮಿಕ್ಸ್ ಮಾಡಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ನ್ಯೂರೋಕ್ಯಾರ್ ಕ್ಯಾಪ್ಸೂಲ್ ಈಸ್ ಪ್ರಿಪೇರ್ಡ್ ವಿತ್ ರೆಫರೆನ್ಸ್ ಟು ದ ಭಾವಪ್ರಕಾಶ್ ನಿಘಂಟು, ಎ ಕ್ಲಾಸಿಕಲ್ ಆಯುರ್ವೇದಿಕ್ ರೆಫರೆನ್ಸ್ ಟೆಕ್ಸ್ಟ್ ಅಲ್ಲಿಂದ ತೆಗೆದಿದ್ದಾರೆ. ಸೊ ನೀವು ಹರ್ಬಲ್ ಇಂಗ್ರೀಡಿಯಂಟ್ ಬೇಸ್ಡ್ ಆನ್ ಫಾರ್ಮುಲೇಷನ್ ಅಂಡ್ ಕನ್ವೀನಿಯಂಟ್ ಕ್ಯಾಪ್ಸೂಲ್ ಫಾರ್ಮಲ್ ಇದೆ. ಇದೆಲ್ಲ 60 ಕ್ಯಾಪ್ಸೂಲ್ ಇದೆ. ಕಾಮ್ನೆಸ್ ಅಂಡ್ ಇಮೋಷನಲ್ ಬ್ಯಾಲೆನ್ಸ್ ಅಂಡ್ ಸೂಟಬಲ್ ಫಾರ್ ಮಾಡರ್ನ್ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್. ಇವಾಗ ನಾವು ಹರಿವರಿ ಕರಿಯಲ್ಲಿ ಇರ್ತೀವಿ, ಟೈಮಿಗೆ ಊಟ ಇರೋದಿಲ್ಲ, ಅಥವಾ ಟೈಮಿಗೆ ನಮ್ಮ ಕೆಲಸ ಆಗೋದಿಲ್ಲ, ಎಲ್ಲ ನಿಮಗೆ ಆ ರೀತಿಯಲ್ಲಿ ನಾವು ಆ ಪ್ರಾಬ್ಲಮಿಗೆಲ್ಲ ನಿಮಗೆ ಇದು ತುಂಬಾ ನಿಮಗೆ ಹೆಲ್ಪ್ ಮಾಡ್ತದೆ. ಸೊ ಇದನ್ನ ಯೂಸ್ ಮಾಡ್ಬೋದು. ಡೈರೆಕ್ಷನ್ಸ್ ಎಷ್ಟು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೀವು ಒಂದು ಬೆಳಿಗ್ಗೆ ತಗೊಳ್ಳಿ, ಸರಿ ನೀರು ಕುಡೀರಿ. ಸೊ ನೋಡಿ, ಒಂದು ವಾರ 15 ದಿವಸ ಕುಡೀರಿ. ನಿಮ್ಗೇನು ಚೇಂಜಸ್ ಬರಲಿಲ್ಲ ಅಂದರೆ ಬೆಳಿಗ್ಗೆ ಒಂದು, ರಾತ್ರಿ ಒಂದು ತಗೊಳ್ಳಿ. ಅದ್ರ ಜೊತೆಗೆ ಸರಿ ಒಂದು 2 ಗ್ಲಾಸ್ ನೀರನ್ನು ಕುಡೀರಿ. ಆಮೇಲೆ ಇನ್ನೂ ನಿಮಗೆ ಜಾಸ್ತಿ ವಿಷಯ ಬೇಕಾದರೆ ಬುಧವಾರ ದಿವಸ ನಮ್ಮ ಆನ್ಲೈನಲ್ಲಿ ನಮ್ಮ ಡಾಕ್ಟರ್ ಸಿಗ್ತಾರೆ, ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಮತ್ತು ತಗೋಬಹುದು. ನಿಮಗೆ ಇನ್ನಾದರೂ ಡೌಟ್ ಇದ್ರೆ, ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ಮೂಲಿಕೆ, ನೀವು 4 ಜಾಸ್ತಿ ತಗೊಂಡ್ರೆ ಏನೂ ತೊಂದರೆ ಇಲ್ಲ. ಬಟ್ ನಿಮ್ಗೆ ಅದು ಅಗತ್ಯ ಇಲ್ಲ. ಈಗ 6 ಚಪಾತಿ ತಂದ್ರೆ ಹೊಟ್ಟೆ ತುಂಬ್ತದೆ, ಪುನಃ ಯಾಕೆ 8 ತಗೋಬೇಕು, ಮತ್ತು ಪುನಃ 2 ಎಕ್ಸ್ಟ್ರಾ ಯಾಕೆ, ಸಾಕು 2 ಅದು ಕೊಟ್ಟಿದ್ದಾರೆ. ನೀವು ಅಷ್ಟು ಕರೆಕ್ಟಾಗಿ ಯೂಸ್ ಮಾಡಿ. ಬೇರೆ ಯಾವ್ದಾದ್ರು ಮೆಡಿಕೇಶನ್ ಇದ್ರೆ ಅದ್ರ ಜೊತೆಗೆ ನೀವು ಇದನ್ನ ತಗೋಬಹುದು.
ಓಕೆ, ಏನಾದರೂ ನಿಮಗೆ ಡೌಟ್ ಇದ್ರೆ ನೀವು ಕೇಳ್ಬೋದು. ಎ ಹರ್ಬಲ್ ಅಪ್ರೋಚ್ ಟು ಕಾಮ್ ಅಂಡ್ ಮೈಂಡ್ ಅಂಡ್ ಮೂಡ್ ಬ್ಯಾಲೆನ್ಸ್ ಅಂಡ್ ಎವ್ರಿ ಮೆಂಟಲ್ ವೆಲ್ನೆಸ್. ಸೇಫ್ಟಿ ಇದೆ ನಿಮಗೆ, ಸೇಫ್ಟಿ ಏನು ನೀವು ಸೇಫ್ಟಿ ಪ್ರಾಡಕ್ಟ್ ಇದು. ಸೊ ಇದನ್ನ ಎಷ್ಟು ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ ಇದಕ್ಕೆ 550 ರೂಪಾಯಿ ಆಗ್ತದೆ. 60 ಕ್ಯಾಪ್ಸೂಲಿಗೆ ಎಷ್ಟು ರೇಟು? 550 ರೇಟ್ ಇದೆ. ಇವನ್ ಎಲ್ಲ ಹೋಲ್ಸೇಲ್ ತಗೊಳ್ಳೋರಿಗೆ ನಿಮಗೆ ಡಿಸ್ಟ್ರಿಬ್ಯೂಟರ್ನವರಿಗೆ 440 ಎಲ್ಲೇ ಸಿಗ್ತದೆ, ಹೋಲ್ಸೇಲ್ ರೇಟಲ್ಲಿ ಸಿಗ್ತದೆ. ಸೊ ಅದನ್ನ ಒಂದು 10 ಸೆಟ್ ತಗೊಳ್ಳಿ. ನಮ್ಮಲ್ಲಿ ಒಬ್ರು ಕೊಂಚಿಗೇರಿ ಒಬ್ರು ಇದ್ದಾರೆ, ಅವರೆಲ್ಲ 5 ಸೆಟ್ 9 ರೀತಿಯ ಪ್ರಾಡಕ್ಟ್ ಅನ್ನ ಇಂಟು 5 ಅಂದ್ರೆ ಒಂದೇ ಸಲ 5 ಸೆಟ್ ಅನ್ನ ತಗೊಂಡ್ರು. ಅಂದ್ರೆ ಕಂಪನಿಯಿಂದ ಆಫರ್ ಇತ್ತಲ್ಲ, ಸೊ ಹಾಗಾಗಿ 5 ಸೆಟ್ ಅನ್ನ, ಅಂದ್ರೆ ಕೆಲವರಿಗೆ ಅವರಿಗೆ ಈ ತರ ಪ್ರಾಡಕ್ಟ್ ಅಂದ್ರೆ ಡಿಫರೆಂಟ್ ಪ್ರಾಡಕ್ಟ್ಸ್ ಅಲ್ಲ. ಆಮೇಲೆ ನಮ್ಗೆ ಕನ್ಫ್ಯೂಷನ್ ಇಲ್ಲ. ಮೈಂಡಿಗೆ ಸಂಬಂಧ ಪ್ರಾಬ್ಲಮ್ ಈ ಪ್ರಾಡಕ್ಟ್ ಕೊಡಿ, ಅಥವಾ ಕರಳಿಗೆ ಸಂಬಂಧ ಪ್ರಾಬ್ಲಮ್ ಈ ಪ್ರಾಡಕ್ಟ್ ಕೊಡಿ, ಅಥವಾ ಶುಗರ್ ಇದೆಯಾ ಗ್ಲೂಕೋ ಕೇರ್ ಕೊಡಿ, ಅಥವಾ ಲಿವರ್ ಇದೆಯಾ ಹೆಪಾ ಕೇರ್ ಕೊಡಿ. ಈಸಿ. ಸೊ ಈಸಿ ಮಾಡಿದ ಕಂಪನಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಹಾಗಾಗಿ ಈ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಅಂತ ಹೇಳೋದು ಆಗೋದಿಲ್ಲ, ಆದ್ರೂ ಕಾಸ್ಟ್ ಎಫೆಕ್ಟಿವ್ ಪ್ರಾಡಕ್ಟ್ ಇದೆ. ಸೊ ಪ್ರತಿಯೊಬ್ಬರು ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೋಬಹುದು. ರೆಫರೆನ್ಸ್ ನೋಡಿ, ಇಲ್ಲಿಂದ ರೆಫರೆನ್ಸ್ ತಗೊಂಡು ನಮ್ಗೆ ಇದನ್ನ ಕೊಟ್ಟಿದ್ದಾರೆ. ಈ ರೆಫರೆನ್ಸ್ ಬೇಕಾದ್ರೆ ನೀವು ಇಟ್ಕೊಳ್ಳಿ. ಸೊ ಅದನ್ನ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಹೆಲ್ತ್ ಅಂಡ್ ವೆಲ್ತ್. ಆರೋಗ್ಯ ಮತ್ತೆ ಭಾಗ್ಯ ಇದನ್ನ ಬಿಸ್ನೆಸ್ ಆಗಿ ತಗೊಂಡು ನೀವು ಬಿಸ್ನೆಸ್ ಅನ್ನ ಕೂಡ ಮಾಡಬಹುದು. ಬೇಕಾದಷ್ಟು ಇವತ್ತು ಆಯುರ್ವೇದಿಕ್ ಪಂಡಿತರು ಇರ್ತಾರೆ, ಅಥವಾ ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ತಾರೆ, ವೆಲ್ನೆಸ್ ಕನ್ಸಲ್ಟೆಂಟ್ ಇದೆ, ವೆಲ್ನೆಸ್ ಸ್ಟೋರ್ ಓಪನ್ ಆಗ್ತಾ ಇದೆ, ಅಲ್ಲೆಲ್ಲ ನೀವು ಇದನ್ನ ಇಂಟ್ರೊಡ್ಯೂಸ್ ಮಾಡಬಹುದು ನೋಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆನಂದ್ ಮಸ್ಲಿ ಅವರೇ. ಥ್ಯಾಂಕ್ ಯು ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ರಿಯಾಕ್ಷನ್ ಫ್ಯಾಮಿಲಿ. ಆಲ್ರೆಡಿ ನಾನು ಒಬ್ರಿಗೆ ಕೊಟ್ಟಿದ್ದೀನಿ ಸರ್ ಇದನ್ನ. ಓಕೆ ಓಕೆ ಓಕೆ, ಗುಡ್. ಒಂದ್ ವಾರ ಆಯ್ತು. ಅವ್ರಿಗೆ ಕಾಲಲ್ಲಿ ಎಡಗಾಲಲ್ಲಿ ಒಂದ್ ಚೂರ ಜುಮ್ ಆಗ್ತಿತ್ತಂತೆ. ಅದೆಲ್ಲ ಸ್ವಲ್ಪ ಸಮಾಧಾನ ಆಗ್ಯದ ನನಗೆ ಈಗ ಅಂತ ಹೇಳಕತ್ತಾರ ಅವ್ರು. ಓಕೆ ಓಕೆ ಓಕೆ. ಒಂದೇ ವಾರದೊಳಗ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ತಗೊಂಡಾಗ ಒಂದ್ ಸ್ವಲ್ಪ ಏನೋ ನನಗೆ ಸರಿ ಅನಿಸ್ಲಾಕತ್ತಿದ್ರಿ ಸರ್. ಇನ್ನೊಂದ್ ವಾರ ಹೋದ್ರೆ ಪಕ್ಕ ಗುರ್ತಾಗತ್ತೆ ನನಗಂತ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಅಟ್ಲೀಸ್ಟ್ ಕಂಟಿನ್ಯೂಸ್ 3 to 6 ಮಂತ್ ಯೂಸ್ ಮಾಡಿದ್ರೆ ಅವರಿಗೆ ಕಂಪ್ಲೀಟ್ ಗೊತ್ತಾಗಬಹುದು ಹೇಗೆ ಅಂತ. ಹೌದು ಸರ್, ಹೌದು ಸರ್. ಓಕೆ ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಸರ್ ಇದು ತುಂಬಾ ಚೀಪ್ ಇದೆ ನನಗೆ. ಅಂದ್ರೆ ನಾವು ಬೇರೆ ಮಲ್ಟಿವಿಟಮಿನ್ ಯೂಸ್ ಮಾಡ್ತೇವೆ, ಅದೊಂದು 2000 ಇದು ಪ್ರಾಡಕ್ಟ್ ಅದು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತೇವೆ. ಇದು ಯೂಸ್ ಮಾಡುವಾಗ ನಮ್ಗೆ ಮಲ್ಟಿವಿಟಮಿನ್ ಬೇಕಾ? ನೋಡಿ, ನಾನು ಹೇಳಿದ್ದಾರೆ ಕೆಲವು ಟೈಮ್ ಏನ್ ಗೊತ್ತುಂಟ ನಿಮ್ಗೆ, ಈಗ ನಾವು ಹೇಳ್ತೀವಿ ನಮ್ಮ ಬಾಡಿಗೆ ವಿಟಮಿನ್ಸ್ ಮಲ್ಟಿವಿಟಮಿನ್ಸ್ ಅಗತ್ಯ ಬೇಕೇ ಬೇಕು. ಇದರಲ್ಲಿ ನಿಮ್ಗೆ ಬ್ರೈನಿಗೆ ಸಂಬಂಧಪಟ್ಟದ್ದು ಏನಿದೆ ಅದು ಮಾತ್ರ ಇದರಲ್ಲಿ ಇರ್ತದೆ. ಆದ್ರಿಂದ ನಿಮ್ಗೆ RGGL ಸ್ಪಿರುಲಿನಾ, ಅಟ್ಲೀಸ್ಟ್ ಯು ಗೋ ವಿತ್ ಸ್ಪಿರುಲಿನಾ. ಸ್ಪಿರುಲಿನಾದಲ್ಲಿ ಬೇಕಾದಷ್ಟು ನಿಮ್ಗೆ ವಿಟಮಿನ್ A, B, C, D, K ಅವರೆಗೂ ಸಿಗ್ತದೆ. ಸೊ ವಿತ್ ಸ್ಪಿರುಲಿನಾ ಯೂಸ್ ಮಾಡ್ತೇವೆ ಸರ್. ಓಕೆ, ಪ್ಲಸ್ ಇದು ಯೂಸ್ ಮಾಡ್ತೇವೆ, ಅಂದ್ರೆ ನಾನು ಸಹ ಯೂಸ್ ಮಾಡ್ತಿದ್ದೆ. ಈಗ ಅಂದ್ರೆ ಅದು ಕಾಸ್ಟ್ಲಿ ಆಗ್ತದಕ್ಕೆ ಮಗನಿಗೆ ಮಾತ್ರ ಕೊಡ್ತೇನೆ. ಸೊ ನಮ್ಗೆ ಇದನ್ನ ಯೂಸ್ ಮಾಡಿದ್ರೆ, ನಮ್ಮ DXN ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಎಲ್ಲರಿಗೂ ಯೂಸ್ ಮಾಡುವುದಂತ ಹೇಳಿ ನನ್ನ ಆಲೋಚನೆ. ಏನ್ ಹೇಳ್ತೀರಿ ಸರ್? ಡೆಫಿನೆಟ್ಲಿ ಕೊಡಿ ನೀವು. ಒಳ್ಳೆ ವರ್ಕ್ ಆಗ್ತದೆ 100%. ಇದು ಯಾಕಂದ್ರೆ ಇದು ಸುಮ್ಮನೆ ಇವತ್ತೇನೋ ತಯಾರು ಮಾಡಿದ ಪ್ರಾಡಕ್ಟ್ ಅಲ್ಲ, ಅಥವಾ ಯಾವುದೋ ಕಂಪನಿಯ ತಯಾರು ಮಾಡಿದ. ಯಾಕಂದ್ರೆ ಭಾವಪ್ರಕಾಶ್ ನಿಘಂಟ್ ಎಷ್ಟು ವರ್ಷ ಹಿಂದಿದ್ದು ಗೊತ್ತಿಲ್ಲ, ಆವಾಗಲೇ ಇದನ್ನ ರಿಸರ್ಚ್ ಮಾಡಿ ಋಷಿ ಮನಿಗಳು ಬರೆದಿಟ್ಟಿದ್ದಾರೆ. ಅದರಿಂದ ಇದು ತಯಾರು ಮಾಡಿರೋದು. ಇದು 100% ವರ್ಕ್ ಆಗೋದಂತೂ ಗ್ಯಾರಂಟಿ. ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಯಾಕೆಂದ್ರೆ ಆಲ್ ರಿಸರ್ಚ್ ಪ್ರಾಡಕ್ಟ್ಸ್ಗಳು. ಈಗ ಲಿಂಬು ಕೊಟ್ಟಾಗ ನಾವು ಹುಳಿ ಅಂತಾನೆ ಹೇಳ್ಬೇಕು, ಇಲ್ಲಪ್ಪ ಅದು ಸಿಹಿ ಇದೆ ಅಂತ ಹೇಳಿದ್ರೆ ಅದು ಪ್ರಕೃತಿಗೆ ವಿರೋಧ. ಅದೇ ತರ ಈ ಪ್ರಾಡಕ್ಟ್ಗಳು ನೇಚರ್ಸ್ ಗಿಫ್ಟ್ ಪ್ರಾಡಕ್ಟ್ಸ್ ಇದೆ. ಸೊ ಆದ್ರಿಂದ ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ 100% ನಿಮ್ಗೆ ರಿಸಲ್ಟ್ ಬರ್ತದೆ. ಸೊ ಡಿಪೆಂಡ್ ಅಪಾನ್ ದ ಬಾಡಿ. ಏನಾದ್ರೂ ಮೆಡಿಸಿನ್ ಇದ್ರೆ ನೀವು ಅದನ್ನ ತಗೋಬಹುದು, ಅದ್ರ ಒಟ್ಟಿಗೂ ಇದನ್ನ ತಗೋಬಹುದು. ಮೆಡಿಸಿನ್ ಎಂತ ಇಲ್ಲ ಸರ್, ಅದಂದ್ರೆ ಮೈಂಡ್ ಇರಿಟೇಟ್ ಆಗೋದಕ್ಕೆ ನಾವು ಅದು ಫ್ಯಾಮಿಲಿಯಲ್ಲಿ ಸ್ವಲ್ಪ ಎಲ್ಲರಿಗೆ ಇದೆ ಅದು. ಅಂದ್ರೆ ಏನು ಸ್ವಲ್ಪ ಯಾರು ಹೇಳಿದ್ರೆ ಅದು ಕಿರಿಕಿರಿ ಆಗೋದು ಅಂತ ಹೇಳ್ತಾರಲ್ಲ, ಆ ರೀತಿ. ಅದ್ ತಗೊಂಡಾಗ ಮಲ್ಟಿವಿಟಮಿನ್ ತಗೊಂಡಾಗ ಇಲ್ಲ ಅದು ಯಾರಿಗೆ ಸಹ. ಅದಕ್ಕೆ ನಾವು ಅದನ್ನ ಯೂಸ್ ನೀವು ಮಾಡೋದು. ಎಲ್ರಿಗೂ ಒಂದೇ ಸಲ ಇದು ಮಾಡಬೇಡಿ. ಈಗ ನೀವು ಯಾರಾದ್ರೆ ನೀವೇ ಇದನ್ನ, ಈಗ ನೀವು ಇದನ್ನ ಮೀಟಿಂಗ್ ಕೂತ್ಕೊಂಡಿದ್ರೆ ನಿಮಗೆ ಗೊತ್ತಾಗಿದೆ. ಸೊ ನಿಮಗೆ ನಮ್ಮ ಸ್ಪಿರುಲಿನಾ, ಅಟ್ಲೀಸ್ಟ್ ನಮ್ಮ ಸ್ಪಿರುಲಿನಾ ಅಥವಾ ಅದ್ರ ಜೊತೆಗೆ ನಮ್ಮ ಒಂದು ಕಾಫಿ ಅಥವಾ ಟೀ ಕುಡೀರಿ. ಅದ್ರ ಜೊತೆಗೆ ಇದನ್ನ ತಗೊಳ್ಳಿ. ಆಟೋಮೆಟಿಕ್ ನೋಡಿ ನಿಮ್ಮ ಕಿರಿಕಿರಿ ಅದು ಮಲ್ಟಿವಿಟಮಿನ್ ಮತ್ತೆ ಅಗತ್ಯನೇ ಇರೋದಿಲ್ಲ. ಯಾಕೆಂದ್ರೆ ನೀವು ಮಲ್ಟಿವಿಟಮಿನ್ ಯಾವ್ದು ತಗೊಳ್ತೀರಿ, ಸಿಂಥೆಟಿಕ್ ತಗೊಳ್ತಾ ಇರ್ತೀರಿ. ಸೊ ಅಂತ ಹೇಳಿದ್ರೆ ಅದು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿರೋದು, ನ್ಯಾಚುರಲ್ ಆಗಿರೋದಿಲ್ಲ. ನ್ಯಾಚುರಲ್ ತಗೊಂಡ್ರೆ ಓಕೆ ಹೇಳ್ತೀವಿ ನಾವು, ಆದ್ರೆ ನ್ಯಾಚುರಲ್ ಆಗಿರೋದಿಲ್ಲ. ಅದರಿಂದ ನಾನು ಹೇಳೋದು ನಿಮ್ಗೆ ಬೆಟರ್ ಯು ಟೇಕ್ ಅವರ್ RGGL
ಅಥವಾ ಸ್ಪಿರುಲಿನಾ ಅಥವಾ ನೋನಿ ದ ಕಾಂಬಿನೇಷನ್ ತಗೊಂಡ್ರೆ ಒಳ್ಳೇದು. ನಿಮಗೆ ಹಣದ ಏನಾದರೂ ತೊಂದರೆ ಇದ್ರೆ ನಿಮಗೆ ಓನ್ಲಿ ಸ್ಪಿರುಲಿನಾ, ಗೋ ಫಾರ್ ಸ್ಪಿರುಲಿನಾ, ಐದರ್ ಕಾಫಿ ಅಥವಾ ಟೀ ಕುಡೀರಿ, ಯಾಕಂದ್ರೆ ಅದರಲ್ಲಿ ಗ್ಯಾನೋಡರ್ಮ ಸಿಗ್ತದೆ. ಅದರ ಜೊತೆಗೆ ಇದನ್ನ ತಗೊಳ್ಳಿ. ಡೆಫಿನೆಟ್ಲಿ ನೀವು ನಿಮ್ಮ ಪ್ರಾಬ್ಲಮ್ ಇಂದ ಹೊರ ಬರ್ತೀರಿ ನೀವು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ, ಆಲ್ ದ ಬೆಸ್ಟ್. ಇನ್ನೇನಾದ್ರೂ ಕೇಳಲಿಕ್ಕಿದೆಯಾ? ಹೇಗಿದೆ ಪ್ರಾಡಕ್ಟ್? ಇದು ಸೂಪರ್ ಪ್ರಾಡಕ್ಟ್. ಇಷ್ಟ ತನಕ ಬಾಡಿ ಮೈಂಡಿಗೆ ನಮ್ಮ ಪ್ರಾಡಕ್ಟೇ ಇರಲಿಲ್ಲ. ನಾವು ಮೈಂಡಿಗೋಸ್ಕರ ಒಂದು ಪ್ರಾಡಕ್ಟ್ ತಂದಿದ್ದಾರೆ. ಪರ್ಟಿಕ್ಯುಲರ್ಲಿ ಇದು ಪ್ರಾಬ್ಲಮ್ ಇದ್ದವ್ರಿಗೆ. ನಾವು ಮೊದಲೆಲ್ಲ ತರ್ತಾ ಇದ್ವಿ, ಇದೆಲ್ಲ ಕೊಡ್ತಾ ಇದ್ವಿ. ಅವಾಗ ಏನಾಗ್ತದೆ, ನಿದ್ರೆಗೆ ಅಶ್ವಗಂಧ ತಗೊಳ್ಳಿ ಅಂತ ಹೇಳ್ತೀವಿ, ಮೆಮೊರಿಗೆ ನಮ್ಮ ಬ್ರಾಹ್ಮಿ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಪ್ರಾಬ್ಲಮಿಗೆ ಇದು ಯಾವ ಮೆಂಟಲ್ ಪ್ರಾಬ್ಲಮ್ ಮೇಲೆ, ಈವನ್ ಕೋಮ ಮೇಲೆ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ ನೋಡಿ. ಆವಾಗ ಇವನ್ ಬ್ರೈನ್ ಡೆಡ್ ಅದ್ರ ಮೇಲೆ ನೀವು ಕೊಡ್ಬೋದು ಅಂತ ಹೇಳ್ತಾರೆ. ಸೊ ರಿಸರ್ಚ್ ಆ ಥರ ಹೇಳ್ತಾ ಇದೆ. ಸೊ ಅದರಿಂದ ಮೆಡಿಸಿನಲ್ಲಿ ಅದು ತಗೊಳ್ಳಿ, ಅವ್ರ ಮೆಡಿಸಿನ್ ಅದರ ಒಟ್ಟಿಗೆ ಇದನ್ನು ಸಪೋರ್ಟ್ ಮಾಡ್ತದೆ ಇದು. ಸೊ ಹಾಗಾಗಿ ಅಂಥ ಪ್ರಾಬ್ಲಮ್ ಇದ್ದವರಿಗೆ, ಡಿಪ್ರೆಷನ್ ಇದ್ದವರಿಗೆ, ಎಷ್ಟೋ ಜನ ಇವತ್ತು ನೋಡಿ ಸ್ಟೂಡೆಂಟ್ಸು ಮಕ್ಕಳು ಎಲ್ಲ ಪ್ರಾಬ್ಲಮಲ್ಲಿ, ಅವರಿಗೆಲ್ಲ ಇದು ಹೆಲ್ಪ್ ಆಗ್ತದೆ. ಅವರಿಗೆಲ್ಲ ನೀವು ಇದನ್ನು ಸೇಫರ್ ಸೈಡ್ ಆಗಿ ಒಂದೊಂದು ಕೊಡಿ. ಓಕೆ, ಸರಿ. ಏನಾದರೂ ಮತ್ತೆ ಕೇಳಲಿಕ್ಕೆ ಏನಿಲ್ವಾ? ಸೂಪರ್ ಪ್ರಾಡಕ್ಟ್ ಮತ್ತೆ ಸೂಪರ್ ಇನ್ಫಾರ್ಮೇಶನ್ ಸರ್ ತಮ್ಮಿಂದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಗೆ ಏನು ತಿಳಿದಿದೆ ಅದನ್ನು ನಿಮಗೆ ತಿಳಿಸಿದ್ದೀವಿ. ನಾನೇನು ಇದನ್ನ ಕ್ರಿಯೇಟ್ ಮಾಡಲಿಲ್ಲ. ಏನೆಲ್ಲ ಗೂಗಲ್ ಅಂಕಲ್ ಇದ್ದಾರೆ ನಮಗೆ, ಮತ್ತೆ ಯೂಟ್ಯೂಬ್ ಆಂಟಿ ಇದ್ದಾರೆ. ಯೂಟ್ಯೂಬ್ ಆಂಟಿ ನಾವು ನೋಡ್ತೀವಿ ಸರ್, ಗೂಗಲ್ ಆಂಟಿ ಎಲ್ಲ ನೋಡ್ತೀವಿ. ಆದ್ರೆ ಇದನ್ನ ಸಮ್ಮರೈಸ್ ಮಾಡಿ ಕೊಡೋದಿದೆಯಲ್ಲ, ಇಟ್ ಈಸ್ ಎ ಟಿಡಿಯಸ್ ಜಾಬ್ ಆಕ್ಚುಲಿ. ಸೊ ನಿಮ್ಮ ಕೆಲಸ ತುಂಬಾ ಅದ್ಭುತವಾಗಿದೆ ಸರ್. ನಮ್ಗೆ ಸಮ್ಮರೈಸ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಎಷ್ಟು ಟೈಮ್ ಹಾಕ್ತೀವಿ ಅಂತ ಹೇಳಿದ್ರೆ ಅದು ನನಗೆ ಮಾತ್ರ ಗೊತ್ತಿರ್ತದೆ ಟೈಮ್. ಯಾಕಂದ್ರೆ ಕಲೆಕ್ಟ್ ಮಾಡಬೇಕು, ಕೆಲವು ಲಾಕ್ ಇರ್ತದೆ, ಲಾಕ್ ಓಪನ್ ಮಾಡ್ಲಿಕ್ಕೆ ಪೇಮೆಂಟ್ ಮಾಡ್ಬೇಕು ಅದಕ್ಕೆ. ಪೇಮೆಂಟ್ ನಾನು ಸುಮಾರು ನೋಡಿದೀನಿ ಸರ್. ಪೇಮೆಂಟ್ ಇಲ್ಲ ಅಂದ್ರೆ ಅದು ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಕೇಳೋದು ಕೆಲವು. ಕರೆಕ್ಟ್ ಟರ್ಮ್ಸ್ ಆಫ್ ಡಾಲರ್ಸ್ ಇರ್ತದೆ, ಲಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಹಾಗಾಗಿ, ಯಾಕಂದ್ರೆ ಅಫ್ಕೋರ್ಸ್ ಅದು ಇನ್ಫಾರ್ಮೇಶನ್ ಅವ್ರಿಗೆ ಎಷ್ಟೋ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಅವ್ರ ಸುಲಭ ಅಲ್ಲ ಅವ್ರು ತಗೊಂಡಿರೋದು, ಬಟ್ ಇರ್ತದೆ. ಸೊ ಹಾಗಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ನಾನು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಟ್ಸ್ ನಾಟ್ ಸೋ ಈಸಿ ಇಲ್ಲ, ಬಟ್ ನಾವು ಟೈಮ್ ಹಾಕ್ಬೇಕು. ಕಂಪ್ಯೂಟರ್ ಮೇಲೆ ಕೆಲಸ ಮಾಡ್ತಾನೆ ಇರ್ತೀನಲ್ಲ, ನಾನೆಲ್ಲ ನೋಡ್ತಾ ಇರ್ತೀನಿ. ಎಲ್ಲ ಗೂಗಲ್ ಎಲ್ಲ ನೋಡಿದಾಗ ಇದು ಮಾಹಿತಿಗಳು ಸಿಗತ್ತೆ, ನೋಡಕ್ ಕಾಣಿಸ್ತತೆ. ಅದು ಓಪನ್ ಮಾಡಕ್ ಹೋದ್ರೆ ನಮ್ ಕೈಗೆ ಸಿಗಲ್ಲ ಅದು. ಸೊ ಅದು ಪೇಮೆಂಟ್ ಮಾಡೇ ತಗೋಬೇಕು. ಮತ್ತೆ ಅದನ್ನೆಲ್ಲ ಸಮ್ಮರೈಸ್ ಒಂದೊಂದರಲ್ಲಿ ಇರುತ್ತೆ, ಅದನ್ನೆಲ್ಲ ಸಮ್ಮರೈಸ್ ಮಾಡಿ ನಮ್ಗೆ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ. ನಾವು ಈಸಿಯಾಗಿ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಬೇರೆಯವ್ರಿಗೆ ತೋರ್ಸಕ್ಕೆ ಅನುಕೂಲ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೀವೆಲ್ಲ ಕ್ರೌನ್ ಅಂಬಾಸಿಡರ್, ಕ್ರೌನ್ ಡೈಮಂಡ್ ಆದ್ರೆ ಅದೇ ಖುಷಿ ನಮ್ಗೆ. ಸೊ ಹಾಗೆ ಈಗ ನಾವು ಅದೇ ಇಲ್ಲ, ನಮ್ಮ ಒಂದು ಡುಪ್ಲಿಕೇಶನ್ ಸಿಸ್ಟಮ್ ಅನ್ನ ನೀವು ಫಾಲೋ ಮಾಡಿದ್ರೆ ಆಯ್ತು. ಅದ್ರ ಬಗ್ಗೆ ನಾವು ಎಲ್ಲ ಲೀಡರ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ, ಯಾಕಂದ್ರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಕೇಳಿ, ನಾವು ಅದನ್ನೇ ಮರ್ತು ಬಿಟ್ಟಿದ್ದೀವಿ. ನಿಮ್ಗೆ DXN ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಡುಪ್ಲಿಕೇಶನ್. ಅಂದ್ರೆ ಈಗ ನೀವು ಶ್ರೀಧರ್ ಮೂರ್ತಿ ಅವರ ತದ್ರೂಪಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ನೀವು 6 ಜನ ತದ್ರೂಪಿಗಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅವರಿಗೆ ಕನ್ವಿನ್ಸ್ ಮಾಡ್ಬೇಕಾಗ್ತದೆ, ನೀವು ಯಾಕೆ ಇದನ್ನ ಮಾಡ್ಬೇಕು ಅಂತ ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಸೊ ಕನ್ವಿನ್ಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಗ್ತದೆ. ಅರ್ಥ ಮಾಡಿಸೋದ್ರಲ್ಲಿ ನಾವು ಸೋತು ಇದೀವಿ ಅಷ್ಟೇ. ಈ ಬಿಸ್ನೆಸ್ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ನಾನು ಹೇಳೋದು ನೋಡಿ, ಬ್ರ್ಯಾಂಡ್ ಚೇಂಜಿಂಗ್. ಫಸ್ಟ್ ನಾವು ಬ್ರ್ಯಾಂಡ್ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಕೆಮಿಕಲ್ ಇದೆ ಹೊರಗಡೆ, 99% ಕೆಮಿಕಲ್. ನೀವು ಕೆಮಿಕಲ್ ಇಂದ ಈ ಕಡೆ ಬಂದ್ಬಿಟ್ರೆ ಆಯ್ತಲ್ಲ. ಯಾಕಂದ್ರೆ ಆರೋಗ್ಯಕ್ಕೋಸ್ಕರ ಅಲ್ಲಿ ನಾವು ಟಚ್ ಮಾಡಿ ಬಿಡ್ಬೇಕಂದ್ರೆ ಬ್ರ್ಯಾಂಡ್ ಯಾಕೆ ಚೇಂಜ್ ಮಾಡ್ಬೇಕು, ಇದಕ್ಕೋಸ್ಕರನೇ. ಯಾಕಂದ್ರೆ DXN ಕಂಪನಿ ನಿಮ್ಗೆ ಇಂಥ ಒಂದು ಉತ್ಪನ್ನಗಳನ್ನ ರಿಲೀಸ್ ಮಾಡ್ತದೆ. ಎಷ್ಟು ಸಲ ಹೇಳ್ತದೆ ಹರ್ಬಲ್ ಬೇಸು, ನ್ಯಾಚುರಲ್ ಬೇಸು, ವೆಲ್ನೆಸ್ ಪ್ರಾಡಕ್ಟ್ ಅಂತ. ಸೊ ಹಾಗಾಗಿ ಫಸ್ಟ್ ನಾವು ಅಲ್ಲಿಗೆ ಅದಕ್ಕೆ ಲಿಂಕ್ ಮಾಡಿದ್ರೆ ಮೈಂಡ್ ಓಪನ್ ಆಗ್ತದೆ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು, ಫ್ರೀ ಮಾಡ್ಕೋಬೇಕು. ಅದನ್ನ ನಾವ್ ಯಾಕೆ ಹಣ ಕೊಟ್ಟಿದ್ರೆ ಫ್ರೀ, ಯಾಕಂದ್ರೆ ಎಷ್ಟೋ ದುಡ್ಡು ಬೇರೆಯವ್ರಿಗೆ ಹೋಗ್ತದೆ, ಅಡ್ವರ್ಟೈಸ್ಮೆಂಟ್ಗೆ ಹೋಗ್ತದೆ, ಬೇರೆಯವ್ರಿಗೆ ಹೋಗ್ತದೆ. ಅದನ್ನ ನಾವು ಉಳಿಸ್ಲಿಕ್ಕೆ ಆಗ್ತದೆ. ನಾವು 6 ಜನರಿಗೆ ಇದನ್ನ ಕಲ್ಸ್ಬಿಟ್ರೆ ಆಯ್ತು ಅಷ್ಟೇ. ವೈ ಅಂಡ್ ಹೌ ಕಲ್ಸಿದ್ರೆ 6 ಜನ ಸಿಗ್ತಾರೆ. ಅದನ್ನ ನಾನು ಹೇಳಿಲ್ಲ, ಯಾರೆಲ್ಲ ಲೀಡರ್ಸ್ ನಿಮ್ಗೆ ಸೀರಿಯಸ್ ಇಂಟ್ರೆಸ್ಟ್ ಇದೆ, ನೆಕ್ಸ್ಟ್ ಮಂಗಳವಾರನು ನಾನು ಬೆಂಗಳೂರಲ್ಲಿ ಇದ್ದಂಗೆ ಕಾಣ್ತದೆ ನನ್ಗೆ. ಯಾಕಂದ್ರೆ 7, 8, 9 ಅಲ್ಲಿ ಆ ತರ ಬಂದ್ಬಿಡ್ತದೆ ಅಲ್ಲಿ. ಅದಕ್ಕೋಸ್ಕರ ಮೋಸ್ಟ್ಲಿ ನೆಕ್ಸ್ಟ್ ಮಂಗಳವಾರ 15 ಡೇಸ್. ಹೌದು, 15 ಡೇಸ್ ಮೇಲೇನೆ ಅದನ್ನ ನೋಡಿ. ಬಟ್ ನೀವು ರೆಡಿ ಆಗಿ, ನಾನು ಹೇಳುದು ಕೇಳಿ, ಸೀರಿಯಸ್. ನಿಮ್ಗೆ ತಿಂಗಳಿಗೆ 1 ಲಕ್ಷ ಮಾಡ್ಬೇಕಂತ ಹೇಳಿದ್ರೆ ನೀವು ಮಸ್ಟ್ ಅಂಡ್ ಶುಡ್ ಡುಪ್ಲಿಕೇಶನ್ ಮಾಡ್ಬೇಕು ನೋಡಿ. ನೀವು ಈಗ ಬೈಕಲ್ಲಿ ಹೋಗ್ತೀರ ಅಂತ ಹೇಳಿದ್ರೆ ಮುಂದಿನವನು ಏನ್ ಮಾಡ್ತಾ ಅದೇ ತರ ನೀವು ಹೋಗ್ಬೇಕು. ಸ್ಪೀಡ್ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ನೀವು ಟ್ರಾಫಿಕ್ ರೂಲ್ಸ್ ಅನ್ನ
ಪ್ರತಿಯೊಬ್ಬರು ಸೇಮ್ ಫಾಲೋ ಮಾಡ್ಬೇಕು, ಆವಾಗ ಆಕ್ಸಿಡೆಂಟ್ ಆಗೋದಿಲ್ಲ. ಅದೇ ತರ ಈ ಬಿಸ್ನೆಸ್ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಬ್ರೊಬ್ರು ಒಂದೊಂದ್ ಟೈಪ್ ಹೇಳ್ತಾ ಇದೀವಿ ಫೀಲ್ಡ್ ಅಲ್ಲಿ, ಟೋಟಲಿ ಕನ್ಫ್ಯೂಷನ್ ಆಗಿದೆ. ಸೊ ಅದನ್ನ ಬಿಟ್ಟು ನೀವು ಬಿಸ್ನೆಸ್ ನೀವು ಏನೇ ಹೇಳಿ ಪ್ರಾಡಕ್ಟ್ ವೈಸ್ ನಾನು ಹೇಳೋದಿಲ್ಲ, ಬಟ್ ಬಿಸ್ನೆಸ್ ವೈಸ್ ಬಂದಾಗ ನೀವು ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ಇದೆ, ಅದನ್ನ ನೀವು ಕರೆಕ್ಟ್ ಮಾಡ್ಲೇಬೇಕು. ಜಸ್ಟ್ ಲೈಕ್ ಎ ಜೆರಾಕ್ಸ್ ಮೆಷಿನ್ ಹತ್ರ ಹೋಗ್ತೀವಿ ನಾವು, ಪ್ರಿಂಟ್ ತಗೊಳ್ತೀವಿ, ಯಾವ್ದದ್ದು ಈಗ ಒಂದು ಡಾಕ್ಯುಮೆಂಟ್ ಅಂದ್ರೆ ಪ್ರಿಂಟ್, ಅದೇನಾದ್ರೂ ಒಂದ್ ಲೈನ್ ಬಿಟ್ಟು ಹೋದ್ರೆ ನೀವು ಅಲ್ಲಿ ತಗೊಳ್ತೀರಾ ಅದನ್ನ? ಇಲ್ಲ. ಆ ಪ್ರಿಂಟರ್ ಸರಿ ಇಲ್ಲ ಮಾರೆ ಅಂತ ಹೇಳಿ ಎಲ್ಲಾ ಕಡೆ ಪಬ್ಲಿಷ್ ಮಾಡ್ಬಿಡ್ತೀರಿ. ಈಗ DXN ಗೆ ಅದೇ ಆಗಿರೋದು, ಒಬ್ಬರೊಬ್ರು ಒಂದೊಂದ್ ಹೇಳಿದಿ ಅವರಿಗೆ ಟೋಟಲಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನೀವು ಪ್ರಿಂಟ್ ಇದೆಯಲ್ಲ ಆಸ್ ಇಟ್ ಈಸ್ ಇರ್ಬೇಕು. ಜಸ್ಟ್ ಲೈಕ್ ಎ ಮಿರರ್, ನೀವೀಗ ಮಿರರ್ ಅಲ್ಲಿ ನೋಡ್ತೀರ, ಈಗ ನನ್ನ ಮುಖ ಅಲ್ಲಿ ನೋಡ್ತೀರಲ್ಲ, ಇಲ್ಲಿ ಅದೇ ಇದೆ, ಸೇಮ್ ಡಿಟೋ. ಅದೇ ತರ ಬಿಸ್ನೆಸ್ ಇದ್ರೆ ಮಾತ್ರ ಇದು ಮುಂದಕ್ಕೆ ಹೋಗ್ತದೆ. ಅದಕ್ಕೋಸ್ಕರ ಯಾರು ಬಾಸ್ ಆಗ್ಬಾರ್ದು ಇದ್ರಲ್ಲಿ. ಬಾಸ್ ಆದ್ರೆ ಪ್ರಾಬ್ಲಮ್. ಮೇನ್ ಜನ ಬಾಸ್ ಆಗ್ಲಿಕ್ಕೆ ಕೊಡ್ತಾರೆ, ನಾನು ಎಲ್ಲ ನಂದೇ ಎಲ್ಲ ಅಂತ ಹೇಳಿದ್ರೆ ಯಾವ್ದು ಇದ್ರಲ್ಲಿ ವರ್ಕ್ ಆಗೋದಿಲ್ಲ. ನೀವು ಸಿಸ್ಟಮ್ ಅನ್ನ ಹೈಲೈಟ್ಸ್ ಮಾಡ್ಬೇಕು ನೋಡಿ. ನಾವು ಹೋಗ್ತೀವಿ ತಿರುಪತಿ 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 ಅಂತ, ಎಲ್ಲ ತಿರುಪತಿಗೆ ಹೋಗ್ತಾರೆ, ಹೌದಾ? ತಿರುಪತಿಯಲ್ಲಿ ಹೈಲೈಟ್ಸ್ ಮಾಡೋದಲ್ಲಿ ಅಲ್ಲಿ ತಿರುಪತಿ, ಅಲ್ಲಿ ಅವನಿಗೆ ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಸಿಗ್ತದೆ ಅಂತ. ಸೊ ಇದನ್ನ ನಾವು DXN ಅಲ್ಲಿ ಸಿಸ್ಟಮ್ ಅನ್ನು ಹೈಲೈಟ್ಸ್ ಮಾಡಿದ್ರೆ ನಮ್ಗೆಲ್ಲ ಸಿಗ್ತದೆ. ಸೊ ಅದನ್ನ ಇಟ್ಸ್ ನಾಟ್ ಸೋ ಈಸಿ, ಅದು ಹೇಳ್ತೀನಿ ನಿಮ್ಗೆ, ಇಟ್ಸ್ ನಾಟ್ ಸೋ ಈಸಿ, ಬಟ್ ಇಟ್ ಈಸ್ ಪಾಸಿಬಲ್. ಎಷ್ಟೋ ಜನ ಈಗ ನೋಡಿ, ನಮ್ಮ ಯಾರು ಧರ್ಮಶೀಲ ಮೇಡಮ್ ತಿಂಗಳಿಗೆ 50 ಲಕ್ಷ ತಗೊಳ್ಳೋದಿಲ್ವ? ಏನ್ ಮಾಡ್ತಾರೆ? ತದ್ರೂಪಿಗಳನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಅವ್ರು. ಎಲ್ಲ ತದ್ರೂಪಿಗ ಅವ್ರು 1ನೇ ತಾರೀಕು ಮಾಡ್ಬೇಕು, 1ನೇ ತಾರೀಕು 3000 PV ಮಾಡ್ಬೇಕು. ಮೀಟಿಂಗ್ ಅಟೆಂಡ್ ಆಗ್ಬೇಕಾದ್ರೆ 3000 ಬಿಲ್ ತಗೊಂಬನ್ನಿ ಅಂತಾರೋ, ಇಲ್ಲ ಅಂದ್ರೆ ಮೀಟಿಂಗ್ ಇಲ್ಲ, ಯಾವ ಮೀಟಿಂಗ್ ಇಲ್ಲ ಅವ್ರಿಗೆ. 3000 ಬಿಲ್ ತೋರಿಸಿ ಮೀಟಿಂಗ್ ಅಟೆಂಡ್ ಆಗಿ ದುಡ್ಡು ಕೇಳಲಿಲ್ಲ ಅವರು. 3000 ಬಿಲ್ ಕಮಿಟ್ಮೆಂಟ್, ಅದು ಇಂಪಾರ್ಟೆಂಟ್. ಇದನ್ನ ನಾವು ಮಾಡಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ. ಸೊ ಅದು ಜನರಿಗೆ ಅಷ್ಟು ಸುಲಭದಲ್ಲಿ ಅರ್ಥ ಆಗುದಿಲ್ಲ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಬುಕ್ ಇದೆ, ಓದಿ. ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಆ ಬುಕ್ ಅನ್ನ ಓದಿದ್ರೆ ನಿಮ್ಗೆ ಅರ್ಥ. ಅವನು ಕರೆಕ್ಟ್ ಬರ್ದಿದ್ದಾನೆ ವಾಟ್ ಈಸ್ ಕಾಪಿ ಕ್ಯಾಟಿಂಗ್. ಎಲ್ಲವನ್ನು ಕಾಪಿ ಕ್ಯಾಟ್ ಮಾಡಿ, ಹೇರ್ ಕಟಿಂಗ್ ಕಾಪಿ ಕ್ಯಾಟ್ ಮಾಡ್ತೀವಂತೆ, ಟೈ ಕಟ್ಟೋದು ನಾವು ಕಾಪಿ ಕ್ಯಾಟ್ ಮಾಡೋದು, ಕೋಟ್ ಹಾಕೋದು ಕಾಪಿ ಕ್ಯಾಟ್ ಮಾಡೋದು, ಪ್ಯಾಂಟ್ ಹಾಕೋದು ಕಾಪಿ ಕ್ಯಾಟ್ ಮಾಡೋದು, ಎಲ್ಲಾ ಕಾಪಿ ಕ್ಯಾಟ್ ಮಾಡ್ತೀವಿ. ಆದ್ರೆ ದುಡ್ಡು ಮಾಡೋದನ್ನ ಯಾಕೆ ಕಾಪಿ ಕ್ಯಾಟ್ ಮಾಡೋದಿಲ್ಲ ಅಂತ ಕ್ವಶನ್. ಅಡಿಗೆ ಕಾಪಿ ಕ್ಯಾಟ್ ಮಾಡ್ತೀವಿ, ಎಲ್ಲಾ ಕಾಪಿ ಕ್ಯಾಟ್. ಇವತ್ತು ನೋಡಿ ಮಕ್ಕಳೆಲ್ಲ ಹೇರ್ ಕಟಿಂಗ್ ಕಾಪಿ ಕ್ಯಾಟ್ ಮಾಡ್ತಾ ಇಲ್ವಾ? ಜಸ್ಟ್ ಇಮ್ಯಾಜಿನ್ ಮಾಡಿ, ಜಸ್ಟ್ ಹಣ ಮಾಡೋದನ್ನ ಕಾಪಿ ಕ್ಯಾಟ್ ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಸೊ ಹಾಕೋಕೆ ಕಾಪಿ ಕ್ಯಾಟ್ ಮಾಡೋದನ್ನ ಆ ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಅಲ್ಲಿ ಕ್ಲಿಯರ್ ಕಟ್ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಓದಿ, ಕನ್ನಡದಲ್ಲಿ ಸಿಗ್ತದೆ, ಹಿಂದಿಯಲ್ಲಿ ಸಿಗ್ತದೆ ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಬುಕ್. ಬಟ್ ರಾಬರ್ಟ್ ಕಿಯೋಸಾಕಿ ಅವರು ಬರೆದ ಬುಕ್. ಸರ್, ಕ್ರಿಕೆಟ್ ಅಲ್ಲಿ ಒಬ್ಬ ಪ್ಲೇಯರ್ಸ್ ಟೀ ಶರ್ಟ್ ಬ್ಲೂ ಟೀ ಶರ್ಟ್ ಹಾಕಿದ್ರೆ ಇಡೀ ಸ್ಟೇಡಿಯಂ ಅಲ್ಲೇ ಬ್ಲೂ ಶರ್ಟ್ ಹಾಕಿರ್ತಾರೆ. ದಟ್ ಇಸ್ ಕಾಲ್ಡ್ ಕಾಪಿ ಕ್ಯಾಟ್. ಇಟ್ ಇಸ್ ಕಾಪಿ ಕ್ಯಾಟ್. ಅಂದ್ರೆ ದಟ್ ಈಸ್ ಕಾಪಿ ಕ್ಯಾಟ್. That we have to follow. That we have to follow. Correct. You are right. So ಅದನ್ನ ಮಾಡಿದ್ರೆ ಆಗ್ತದೆ, ಸಕ್ಸಸ್ ಗ್ಯಾರಂಟಿ ಬರ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಓಕೆ ಓಕೆ. Thank you, sir. Thank you very much. Thank you, ma'am. Thank you. Thank you.